ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿಮಗೆಲ್ಲರಿಗೂ ಕೂಡ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗಳಿಗೆ ಸ್ವಾಗತ. ಇವಾಗ ಇವತ್ತಿನ ದಿವಸ ನಾವು ಶಕ್ತಿಯ ಮೂಲಗಳು, ಸೋರ್ಸಸ್ ಆಫ್ ಎನರ್ಜಿ ಎಂಬ ಪಾಠದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಪಾಠದಲ್ಲಿ ನಾವು ಒಟ್ಟಾಗಿ ಇವತ್ತು ಅಂತಲ್ಲ, ಈ ಪಾಠದಲ್ಲಿ ಮುಖ್ಯವಾಗಿ ಕಲಿಯುವಂಥ ಅಂಶಗಳು ಯಾವುದು ಅಂದರೆ, ಶಕ್ತಿಯ ವಿವಿಧ ಮೂಲಗಳು ಯಾವುದು, ಅದರ ಪ್ರಾಮುಖ್ಯತೆ ಏನು, ಅದರ ತೊಂದರೆಗಳೇನು ಅಂತ ಕಲೀಲಿಕ್ಕಿದ್ದೀವಿ. ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ದಿ ಸೋರ್ಸಸ್ ಆಫ್ ಎನರ್ಜಿ, their uses and their disadvantages. ನವೀಕರಿಸಲಾಗದ ಶಕ್ತಿಯ ಮೂಲಗಳು, ರಿನ್ಯೂವೇಬಲ್ ಆ್ಯಂಡ್ ನಾನ್ ರಿನ್ಯೂವೇಬಲ್ ಸೋರ್ಸಸ್ ಆಫ್ ಎನರ್ಜಿ. ಯು ಆಲ್ರೆಡಿ ಸ್ಟಡೀಡ್ ದ್ಯಾಟ್ ಇನ್ ಪ್ರೀವಿಯಸ್ ಕ್ಲಾಸಸ್. ಸೋಲಾರ್ ಎನರ್ಜಿ, ಎಲ್ಲ ಶಕ್ತಿಯ ಮೂಲ ಸೂರ್ಯ ಅಂತ ಗೊತ್ತಿದೆ. ಅದರ ಮೂಲ, ಅದರ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೀವಿ. ಇದು ಮುಂದೆ ಕಲಿಯುವಂಥದ್ದು ಶಕ್ತಿಯ ಮುಗ್ಗಟ್ಟು ಮತ್ತು ಪರಿಹಾರಗಳು ಅಂತ. ಎನರ್ಜಿ ಕ್ರೈಸಿಸ್ ಆ್ಯಂಡ್ ಸೊಲ್ಯೂಷನ್ ಟು ದ ಎನರ್ಜಿ ಕ್ರೈಸಿಸ್. ನಿತ್ಯ ಜೀವನದಲ್ಲಿ ಶಕ್ತಿಯ ಉಳಿತಾಯ ಮತ್ತು ಸಂರಕ್ಷಣೆ. ಇನ್ ಡೈಲಿ ಲೈಫ್, ಹೌ ಟು ಸೇವ್ ಎನರ್ಜಿ ಆ್ಯಂಡ್ ಹೌ ಟು ಟ್ರಾನ್ಸ್ಫಾರ್ಮ್ ಎನರ್ಜಿ ಅಂತ. ಸೊ ಇದಿಷ್ಟು ಈ ಪಾಠದಲ್ಲಿ ನಾವು ಮುಖ್ಯವಾಗಿ ಕಲೀಲಿಕ್ಕಿದೆ. ಒಂದೊಂದಾಗಿ ಕಲಿಯೋಣಂತೆ. ಇವತ್ತಿನ ದಿವಸದಲ್ಲಿ ನಾವು ಮುಖ್ಯವಾಗಿ ಶಕ್ತಿ ಅಂದ್ರೇನು, ಯಾವ ರೂಪದಲ್ಲಿ ದೊರೆಯುತ್ತೆ, ಅದನ್ನು ಹೇಗೆ ಬದಲಾಯಿಸ್ಬೋದು ಅನ್ನೋ ಬಗ್ಗೆ ಒಂಚೂರು ವಿಚಾರ ಮಾಡೋಣ. ಸೊ ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ನಿತ್ಯ ಜೀವನದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಮಾತ್ರ ಅಲ್ಲ, ಮಲಗಿದಾಗ ಕೂಡ ಮಾತ್ರ ಅಲ್ಲ, ನಮ್ಮಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲಿ, ಜಗತ್ತು ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಈ ಶಕ್ತಿ ಎಂಬುದು ತುಂಬಿ ತುಳುಕಾಡ್ತಿದೆ. ಎಲ್ಲ ಚಟುವಟಿಕೆಗೂ ಕೂಡ ಶಕ್ತಿ ಬೇಕಾಗುತ್ತೆ. ಅಂದರೆ ಆ ಶಕ್ತಿ ಅಂದರೆ ಏನು ಅಂತ ಕೇಳಿದರೆ, ಕೆಲಸ ಮಾಡುವ ಸಾಮರ್ಥ್ಯ, ಕೆಪ್ಯಾಸಿಟಿ ಆಫ್ ಡೂಯಿಂಗ್ ವರ್ಕ್. ಕೆಪ್ಯಾಸಿಟಿ ಆಫ್ ಡೂಯಿಂಗ್ ವರ್ಕ್ ಈಸ್ ಕಾಲ್ಡ್ ಆಸ್ ಎನರ್ಜಿ. ಸೊ ಎನರ್ಜಿ ಬೇಕಾಗತ್ತೆ. ಸೊ ಕೆಪ್ಯಾಸಿಟಿ ಆಫ್ ಡೂಯಿಂಗ್ ವರ್ಕ್, ಕೆಲಸ ಮಾಡುವ ಸಾಮರ್ಥ್ಯ, ಅದಕ್ಕೇನಂತಾರೆ, ಶಕ್ತಿ ಅಂತ ಕರೀತಾರೆ ಅಲ್ವಾ. ಆ ಶಕ್ತಿನ ಹೆಂಗೆ ಅಳಿತಾರೆ? ಜೌಲ್ ಅಂತ ಮಾನ ಇದೆ, ಅದರ ಬಗ್ಗೆ ಮುಂದೆ ನೋಡೋಣಂತೆ. ಸೊ ನಮ್ಮ ದೇಹದಲ್ಲಿ, ದೇಹ ಅಂದಾಗ ನಿಮ್ಗೆ ಗೊತ್ತಲ್ಲ ಏನು ಕೆಲಸಗಳಾಗುತ್ತೆ ಅಂತ ಅಲ್ವಾ. ಮುಖ್ಯವಾಗಿ ನಾವು ಬದುಕಿರೋದು ಯಾವುದರಿಂದ? ಉಸಿರಾಟದಿಂದ. ಆವಾಗ ಒಂದು ಗಾಳಿ ಒಳಗೆ ತೊಗೋತೀವಿ. ಯಾವ ಗಾಳಿ ಅದು? ಆಕ್ಸಿಜನ್. ಒಂದು ಗಾಳಿ ಹೊರಗೆ ಬಿಡ್ತೀವಿ, ಯಾವುದದು? ಕಾರ್ಬನ್ ಡೈಆಕ್ಸೈಡ್ ಅಲ್ವಾ. ಈ ಉಸಿರಾಟ ನಡೆಯುವಂಥದ್ದು ಒಂದು ಮುಖ್ಯವಾದ ಕೆಲಸ. ತಿಂದ ಆಹಾರ ಜೀರ್ಣ ಆಗುವಂಥದ್ದು, ಫುಡ್ಡು ಬ್ಲಡ್ ಆಗೋದು. ಮನೇಲಿ ಚಪಾತಿ ತಿಂಡಿ ಮಾಡಿದರೆ ತಿನ್ನೋದು ಚಪಾತಿ ನಾವು, ಅದು ನಮ್ಮ ದೇಹಕ್ಕೆ ಶಕ್ತಿಯಾಗಿ ಬಂದಾಗ ಏನಾಗುತ್ತೆ? ಅದು ದೇಹಕ್ಕೆ ರಕ್ತವಾಗಿ ಪರಿವರ್ತನೆ ಆಗುತ್ತೆ. ಸೊ ಫುಡ್ಡು ಬ್ಲಡ್ ಆಗುತ್ತೆ, ಅದಕ್ಕೂ ಶಕ್ತಿ ಬೇಕು. ಆಮೇಲೆ ಕಣ್ಣು ನೋಡ್ತದೆ, ಕಿವಿ ಕೇಳಿಸುತ್ತೆ, ಬುದ್ಧಿ ಯೋಚನೆ ಮಾಡುತ್ತೆ, ನಾಲಿಗೆ ಮಾತಾಡುತ್ತೆ, ಎಲ್ಲ ಚಟುವಟಿಕೆಗೂ ಕೂಡ ಶಕ್ತಿ ಬೇಕಾಗುತ್ತೆ. ಸೊ ನಮಗೆ ಹೇಗೆ ಬೇಕೋ ಹಾಗೆ ಪ್ರಕೃತಿಯಲ್ಲಿ ಕೂಡ ಅಷ್ಟೇ. ಹಕ್ಕಿಗಳು ಹಾರೋದು ನೋಡ್ತೀರಾ, ಪ್ರಾಣಿಗಳು ಚಲಿಸೋದು ನೋಡ್ತೀರಾ, ಮರಗಿಡಗಳು ಅಲ್ಲಾಡೋದು ನೋಡ್ತೀರಾ. ಇವೆಲ್ಲವೂ ಕೂಡ ಶಕ್ತಿಯಿಂದ ಆಗುವಂಥದ್ದು. ಇದಲ್ಲದೆ ಎಂಜಿನ್ಗಳು, ನಿಮ್ಮ ಮನೇಲಿ ಪಂಪ್ ಸೆಟ್ ಇರ್ತದೆ, ಅಥವಾ ಬೇರೆ ಬೇರೆ ಕೆಲಸಕ್ಕೆ ನಾವು ಜನ್ರೇಟರ್ ಉಪಯೋಗಿಸ್ತೀವಿ. ಹಾಗೆಯೇ ವಾಹನ, ವೆಹಿಕಲ್ಸ್, ನಿಮಗೆಲ್ಲ ಭಾಳ ಫೇವರಿಟ್ ಟೂ ವೀಲರ್ಸ್ ಅಂತಾರೆ ನೋಡಿ. ಈ ಕಾಲದಲ್ಲಿ ಎಲ್ಲ ಹುಡುಗಿಯರು ಕೂಡ ಅಷ್ಟೇ, ಏನು ಕಮ್ಮಿ ಇಲ್ಲ, ಎಲ್ಲ ಗಾಡಿ ಬೇಕು. ಗಾಡಿ ಇದ್ರೇ ಅವರು ಒಂಥರ ಥ್ರಿಲ್ ಅಲ್ವಾ. ಅಲ್ಲಿ ಒಂದು ಇಂಜಿನ್ ಇರುತ್ತೆ ಒಳಗಡೆ. ಸೊ ಆ ಇಂಜಿನ್ ವರ್ಕ್ ಆಗಲಿಕ್ಕೂ ಶಕ್ತಿ ಬೇಕು. ಏನಾಗ್ತೀರಿ ಅದಕ್ಕೆ? ಪೆಟ್ರೋಲ್ ಹಾಕ್ತೀರಿ, ದೊಡ್ಡ ವೆಹಿಕಲ್ ಆದರೆ ಡೀಸೆಲ್ ಹಾಕ್ತೀರಿ, ಈ ಥರ ಎಲ್ಲ ಬೇಕಾಗುತ್ತೆ. ಸೊ ಇಂಥ ಎಲ್ಲ ಕೆಲಸ ಮಾಡೋಕ್ಕೆ ಯಾವ್ದು ಬೇಕು? ಶಕ್ತಿ ಅವಶ್ಯಕ, ಎನರ್ಜಿ ಬೇಕು ಅಂತ. ಇನ್ನು ನಾವು ಕಣ್ಣಿಗೆ ನೋಡುವಂಥ, ಕಣ್ಣಿಗೆ ಕೆಲವು ಶಕ್ತಿ ರೂಪ ಕಾಣಿಸುತ್ತೆ. ಉದಾಹರಣೆಗೆ ಗಾಳಿ ಬೀಸುತ್ತೆ ಜೋರಾಗಿ, ಆವಾಗ ನಮ್ಗೆ ಗೊತ್ತಾಗುತ್ತೆ,
ಓ ಗಾಳಿ ಬೀಸ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ವಾ. ಕೆಲವು ಊರುಗಳಲ್ಲಿ ಗಾಳಿ ಯಾರು ಜಾಸ್ತಿ ಬೀಸುತ್ತೆ, ಸಮುದ್ರ ಬದಿಲಿ ಮನೆ ಇದ್ದರೆ ಸಮುದ್ರದ ಗಾಳಿ ಬಡಿಯುತ್ತೆ. ಆಗ ಇನ್ನು ಕೆಲವು ಕಡೆಯಲ್ಲಿ ಇದು ಗಾಳಿ ಜೋರಾಗಿ ಬೀಸುತ್ತೆ. ಆವಾಗ ಏನಾಗ್ತದೆ, ಗಾಳಿಯಿಂದ ಮರ ಅಲ್ಲಾಡ್ತದೆ. ಸೊ ವೆನ್ ದ ವಿಂಡ್ ಬ್ಲೋಸ್ ವಿ ಫೈಂಡ್ ದಟ್ ದ ಟ್ರೀಸ್ sway from one place to another, sway in that place, okay. Swaying of the leaves and branches of the tree is because of the wind energy. ಇದಕ್ಕೆ ಏನಂತಾರೆ, ಪವನ ಶಕ್ತಿ ಅಂತಾರೆ ಅಥವಾ ಗಾಳಿ ಶಕ್ತಿ ಅಂತ ಕರೀತಾರೆ ಅಲ್ವಾ. ವಿಂಡ್ ಎನರ್ಜಿ ಇದು ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು. ಎಷ್ಟು ಜೋರಾಗಿರುತ್ತೆ ಈ ವಿಂಡ್ ಎನರ್ಜಿ ಅಂದರೆ ಕೆಲವೊಮ್ಮೆ ಮಕ್ಕಳನ್ನೇ ಎತ್ತಾಕ್ಬಿಡ್ತದೆ. ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಮಕ್ಕಳನ್ನೇ ಎತ್ಬಿಡ್ತದೆ. ನಮ್ಮಲ್ಲಿ ಹುಡುಗ ಕಬಡ್ಡಿ ಆಡುವಾಗ ನನಗೇನು ಮಾಡಲ್ಲ ಅಂತ ಒಂದು ಸುಂಟ್ರ ಗಾಳಿ ಬಂತು, ನನಗೇನಾಗಲ್ಲ ಏನಾಗುತ್ತೆ ನಿಂತ್ಬಿಟ್ಟಿದ್ದ ಗಟ್ಟಿಯಾಗಿ. ಇದ್ದಕ್ಕಿದ್ದ ಗಾಳಿ ಬಂತು ಎತ್ಬಿಡ್ತು ಅವನ ಮೇಲೆ. ಅದರಷ್ಟಕ್ಕೆ ಪಕ್ಕದಲ್ಲಿ ಒಂದು ಮರ ಇತ್ತು, ಮರಕ್ಕೆ ಸಿಗ್ಲಕ್ಕೊಂಬಿಟ್ಟ. ಆಮೇಲೆ ಮತ್ತೆ ಇಳಿಸಿದ್ದಾಯ್ತು ಅವನ್ನ. ಸೊ ಅಂದರೆ ಅಷ್ಟು ಜೋರಾಗಿರುತ್ತೆ ಪವನ ಶಕ್ತಿ ಅಂತ. ಹಾಗೆ ನೀವು ವಿಂಡ್ ಮಿಲ್ ನೋಡಿರ್ಬೋದು, ಗಾಳಿ ಯಂತ್ರ ಅಂತ, ಅದ್ರ ಬಗ್ಗೆ ಎಲ್ಲ ಮುಂದೆ ಕಲಿಯೋಣ ಅಂತೆ. ಆಮೇಲೆ ರೇಡಿಯೋ ಬ್ಯಾಟ್ರಿ ಅಂತ ಗೊತ್ತಿದೆಯಲ್ಲ, ಆ ಬ್ಯಾಟ್ರಿಲಿ ಕೂಡ ಏನಾಗುತ್ತೆ, ಒಂದು ಸೆಲ್ ಅಂತಿರುತ್ತೆ. ರೇಡಿಯೋದಲ್ಲಿರುತ್ತೆ ಬ್ಯಾಟ್ರಿ, ಕೆಲವೊಮ್ಮೆ ಟಾರ್ಚಲ್ಲಿ ಇರ್ತದೆ ಬ್ಯಾಟ್ರಿ ಅಲ್ವಾ. ಒಂದು ಸೆಲ್ ಅಂತಿರುತ್ತೆ. ಆ ಸೆಲ್ ಏನು ಮಾಡ್ತದೆ, ಅದರಲ್ಲಿ ವಿದ್ಯುತ್ ಕೋಶ, ಸೆಲ್ಲಿನ ಕನ್ನಡದಲ್ಲಿ ವಿದ್ಯುತ್ ಕೋಶ ಅಂತಾರೆ. ಆ ಸೆಲ್ಲು ಒಂದು ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯ ಪರಿವರ್ತನೆ ಮಾಡುತ್ತೆ. ಎಷ್ಟು ಆಶ್ಚರ್ಯ ಅಲ್ವಾ. ಹಿಂಗೆ ಗೊತ್ತಿದ್ದ ತಕ್ಷಣ ಟಾರ್ಚು ಬೆಳಕು ಬರುತ್ತೆ. ಅದು ಹೆಂಗೆ ಬರುತ್ತೆ ಬೆಳಕು, ಅದರಲ್ಲಿ ಶಕ್ತಿ ಪರಿವರ್ತನೆ ಆಗುತ್ತೆ ಅಲ್ವಾ. ಇನ್ನೊಂದು ಮನುಷ್ಯನೇ ಕಂಡುಹಿಡಿದಿರ್ತಕ್ಕಂಥದ್ದು ಪರಮಾಣು ಶಕ್ತಿ ಅಂತ. ಇದು ಪರಮಾಣು ಒಳಗಿರ್ತಕ್ಕಂಥ ಬೀಜ ಕೇಂದ್ರ ಏನಿದೆ, ಅದ್ರ ಬಗ್ಗೆ ಮುಂದಿನ ಕ್ಲಾಸ್ ನಾವು ವಿವರಣೆ ನೋಡೋಕ್ಕಿದ್ದೇವೆ. ಆ ಒಂದು ಬೀಜ ಕೇಂದ್ರ ಇರ್ತಕ್ಕಂಥ ಶಕ್ತಿಯನ್ನು ಹೊರತೆಗೆಯುವಂಥದ್ದು, ಅದಕ್ಕೆ ರಿಯಾಕ್ಟರ್ಸ್ ಅಂತ ಕರೀತಾರೆ. ಸೊ ಅಟಾಮಿಕ್ ಎನರ್ಜಿ. ಸೊ ವಿ ಹ್ಯಾವ್ ಡಿಫರೆಂಟ್ ಕೈಂಡ್ಸ್ ಆಫ್ ಎನರ್ಜಿ, ವಿಂಡ್ ಎನರ್ಜಿ ಆರ್ ಎಲೆಕ್ಟ್ರಿಕ್ ಎನರ್ಜಿ, ಕೆಮಿಕಲ್ ಎನರ್ಜಿ. ನಾವು ವಿ ಆರ್ ಸ್ಟಡಿಂಗ್ ಅಬೌಟ್ ಅಟಾಮಿಕ್ ಎನರ್ಜಿ. ಅದರಿಂದ ಏನು ಮಾಡ್ಬೋದು, ವಿದ್ಯುತ್ ಶಕ್ತಿ ತಯಾರಿಸ್ಬೋದು. ಸೊ ಪರಮಾಣು ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಮಾಡೋದಕ್ಕೆ ರಿಯಾಕ್ಟರ್ಸ್ ಅಂತ ಕರೀತಾರೆ. ಸೊ ಅದನ್ನು ಉಪಯೋಗಿಸ್ತಾರೆ. ಸೊ ಈ ಥರ ನಾವು ಶಕ್ತಿ ಹಲವಾರು ಥರದಲ್ಲಿ ನೋಡ್ತೀವಿ. ಇನ್ನು ಮಸ್ಕ್ಯುಲರ್ ಎನರ್ಜಿ ಅಂತ, ನೀವು ಕೂತಲ್ಲಿ ಹಿಂಗೆ ಅನ್ನಿ ಒಂದು ಸಲ, ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡಿದ್ಮೇಲೆ ಹಿಂಗೆ ಅನ್ಬೇಕು ಒಂದು ಸಲ, ಹೋದ್ರೆ ನಂಗೆ ಶಕ್ತಿ ಇದೆ ಅಂತ. ಏನು ಸರ್ ನಾನು ಹಿಂಗಿದ್ದೀನಿ, ಗಾಳಿ ಬಂದು ಆಡೋ ಹೋಗಿದ್ದೀನಿ, ಹಿಂಗೆ ಮಾಡಿ ಅಂತೀರ ಅಂತ. ಆದರೆ ನಿಮ್ಮ ಬಗ್ಗೆ ನಿಮ್ಗೆ ವಿಶ್ವಾಸ ಇರಬೇಕು, ನಾನು ಗಟ್ಟಿಮುಟ್ಟಾಗಿದ್ದೀನಿ, ಇನ್ನು ಮುಂದೆ ಇನ್ನು ಚೆನ್ನಾಗ್ತೀನಿ ಅಂತ. ಸೊ ಈ ಥರ ನಮಗೆ ಆಹಾರದ ಶಕ್ತಿ ಸಿಗುತ್ತೆ. ಇನ್ನು ನೀರು ಮೇಲಿನ ಕೆಳಗೆ ಬಿಡುವಾಗ ಶಕ್ತಿ ಉಂಟಾಗುತ್ತೆ. ಈ ಥರ ಹಲವಾರು ಕಡೆಯಲ್ಲಿ ನಾವು ಶಕ್ತಿಯನ್ನು ಬಳಕೆಯಾಗೋದನ್ನು ನೋಡ್ತೀವಿ. ಸೊ ಶಕ್ತಿ ಎಂಬಂಥದ್ದು ಮನುಷ್ಯನಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಈ ಶಕ್ತಿಯನ್ನು ನಾವು ಎಲ್ಲ ಕಡೆಯಲ್ಲಿ ಕೂಡ ನೋಡ್ತಾ ಇರ್ತೀವಿ, ಬೇರೆ ಬೇರೆ ರೂಪದಲ್ಲಿ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀವಿ. ಸೊ ನಿತ್ಯ ಜೀವನದಲ್ಲಿ ಶಕ್ತಿಯ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ಎನರ್ಜಿ ಇನ್ ಡೈಲಿ ಲೈಫ್. ನೋಡಿ, ಒಂದು ಸಮಾಜದ ಆರ್ಥಿಕ ಪ್ರಗತಿ, ಎಕನಾಮಿಕ್ ಪ್ರೋಗ್ರೆಸ್ ಮತ್ತು ಬೆಳವಣಿಗೆ ಶಕ್ತಿ ಬಳಕೆಯನ್ನು ಅವಲಂಬಿಸಿದೆ. ಅದೇನು ಹಂಗಂದರೆ ಈ ಉದಾಹರಣೆಗೆ ಕೋಲ್ ಇರ್ತದೆ, ಪೆಟ್ರೋಲಿಯಂ ಇರುತ್ತೆ, ನ್ಯಾಚುರಲ್ ಗ್ಯಾಸ್ ಇರುತ್ತೆ. ಇವೆಲ್ಲ ಶಕ್ತಿಯ ಮೂಲಗಳು. ಅವುಗಳಿಂದ ನಾವು ಬೇರೆ ಬೇರೆ ರೀತಿ ಉಪಯೋಗಿಸ್ತೀವಿ ಅಲ್ವಾ. ಫ್ಯಾಕ್ಟ್ರಿಗಳು ಬೇಕಾಗುತ್ತೆ, ದೊಡ್ಡ ಸ್ಕೇಲ್ ಆದರೆ ಇಂಡಸ್ಟ್ರೀಸ್ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ನಮ್ಮ ದೇಶದ ಒಂದು ಆರ್ಥಿಕ ಪ್ರಗತಿ. ಇದಕ್ಕೆ ಇಂಗ್ಲೀಷ್ ಏನಂತಾರೆ, ಎಕನಾಮಿಕ್ ಪ್ರೋಗ್ರೆಸ್ ಅಂತ ಕರೀತಾರೆ. ಸೊ ದ ಪ್ರೋಗ್ರೆಸ್ ಆಫ್ ಎಕಾನಮಿ ಆಫ್ ಎ ಕಂಟ್ರಿ ಡಿಪೆಂಡ್ಸ್ ಅಪಾನ್ ದಿ ಸೋರ್ಸಸ್ ಆಫ್ ಎನರ್ಜಿ. ಹಾಗೆ ಇನ್ನು ಬೆಳವಣಿಗೆ ಕೂಡ ಅಷ್ಟೇ. ಈ ಒಂದು ಫ್ಯಾಕ್ಟ್ರಿ ಹಾಕಬೇಕಾದ್ರೆ ಅದಕ್ಕೆ ಸುಮಾರು ಖರ್ಚು ಹಾಕಬೇಕಾಗುತ್ತೆ, ಬಂಡವಾಳ ಹಾಕಬೇಕಾಗುತ್ತೆ. ಆದರೆ ಬಂಡವಾಳ ಹಾಕಿದರೆ ಕೆಲವು ವರ್ಷದಲ್ಲಿ ಆ ಬಂಡವಾಳ ಏನಾಗ್ತದೆ ನಮಗೆ ಸಿಗುತ್ತೆ. ಸೊ ಇದು ಶಕ್ತಿಯ ಬಳಕೆಯನ್ನು ಅವಲಂಬಿಸ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಈಗ ತಾನು ಹೇಳಿದೆ ಉಸಿರಾಟ ಬಗ್ಗೆ ಹೇಳಿದೆ. ಇದಕ್ಕೆ ಇಂಗ್ಲೀಷ್ ಏನಂತಾರೆ, ರೆಸ್ಪಿರೇಷನ್ ಅಂತಾರೆ. ಉಸಿರಾಟಕ್ಕೆ ರೆಸ್ಪಿರೇಷನ್. ಇಂಗ್ಲೀಷ್ ಪದ ತಿಳ್ಕೊಳ್ಳಿ, ಯಾಕೆ ನೀವು ಪರೀಕ್ಷೆಯಲ್ಲಿ ಇಂಗ್ಲೀಷಲ್ಲಿ ಬರೀಬೇಕಾಗುತ್ತೆ. ಸೊ ರೆಸ್ಪಿರೇಷನ್ ಆಗಬೇಕಾದ್ರೆ ಶಕ್ತಿ ಬೇಕು. ರಕ್ತ ಪರಿಚಲನೆ, ಅದಕ್ಕೇನಂತಾರೆ, ಬ್ಲಡ್ ಸರ್ಕ್ಯುಲೇಷನ್ ಅಂತಾರೆ. ರಕ್ತಕ್ಕೆ ಏನಂತಾರೆ, ಬ್ಲಡ್ ಅಂತಾರೆ.
ಈಗ ತಾನೇ ನಿಮ್ಗೆ ಹೇಳಿದೆ, ನಮ್ಮ ದೇಹದಲ್ಲಿ ಸುಮಾರು 4.5 ಲೀಟರಷ್ಟು ರಕ್ತ ಇದೆ. ಅದು ನಮ್ಮ ದೇಹದ ಎಲ್ಲ ಭಾಗಕ್ಕೆ ಹೋಗುತ್ತೆ. ಒಂದು ಶುದ್ಧ ರಕ್ತ, ಒಂದು ಅಶುದ್ಧ ರಕ್ತ ಅಂತ. ಆ ಶುದ್ಧ ರಕ್ತ ಕೆಂಪು ಬಣ್ಣ ಇರ್ತದೆ, ಅಶುದ್ಧ ರಕ್ತ ನೀಲಿ ಬಣ್ಣ ಇರುತ್ತೆ. ಅದು ನಮ್ಮ ಇಡೀ ದೇಹದಲ್ಲಿ ಚಲನೆ ಆಗ್ತಾ ಇರುತ್ತೆ. ಆಮೇಲೆ ಜೀರ್ಣಕ್ರಿಯೆ, ಅದಕ್ಕೆ ಏನಂತಾರೆ ಇಂಗ್ಲೀಷಲ್ಲಿ ಡೈಜೆಷನ್ ಅಂತಾರೆ. ಸೊ ಡೈಜೆಷನ್ ಆಫ್ ಫುಡ್, ಬ್ಲಡ್ ಸರ್ಕ್ಯುಲೇಷನ್, ಆಮೇಲೆ ಬ್ರೀದಿಂಗ್, ಆಲ್ ದೀಸ್ ಆರ್ ದಿ ಆ್ಯಕ್ಟಿವಿಟೀಸ್ that are seen in our body. For all this, energy is needed. ಶಕ್ತಿ ಅವಶ್ಯಕ. ಹಾಗೆ ಸಸ್ಯಗಳು ಕೂಡ ಉಸಿರಾಟಕ್ಕಾಗಿ ಆಹಾರ ತಯಾರಿಸಲಿಕ್ಕೆ ಶಕ್ತಿಯನ್ನು ಬಳಸ್ಕೊಳ್ತವೆ. ಸಸ್ಯ ಉಸಿರಾಡುವಾಗ ಯಾವ ಗಾಳಿ ತಗೊಳ್ತದೆ? ಆಕ್ಸಿಜನ್ ತಗೊಳ್ತದೆ ಅಲ್ವಾ? ಯಾವ ಗಾಳಿಯನ್ನು ಬಿಡ್ತದೆ? ಕಾರ್ಬನ್ ಡೈಆಕ್ಸೈಡ್ ಬಿಡ್ತದೆ. ಆಕ್ಸಿಜನ್ ಗ್ಯಾಸು ಕಾರ್ಬನ್ ಡೈಆಕ್ಸೈಡ್ ಪರಿವರ್ತನೆ ಆಗುತ್ತೆ. ಹಾಗೆ ಆಹಾರ ತಯಾರಿಸುವಾಗ ಕಾರ್ಬನ್ ಡೈಆಕ್ಸೈಡ್ ಉಪಯೋಗಿಸ್ಕೊಳ್ತದೆ, ಅದು ಆಕ್ಸಿಜನ್ನಾಗಿ ಮಾರ್ಪಡ್ತದೆ ಅಲ್ವಾ? ಈ ಥರ ಶಕ್ತಿ ಸಸ್ಯಗಳು ಕೂಡ ಬೇಕಾಗುತ್ತೆ. ಅದಕ್ಕೇನು ಹೆಸರು ಗೊತ್ತಾ? ಸಸ್ಯ ಆಹಾರ ತಯಾರಿಸೋದಕ್ಕೆ ಏನು ಕರೀತಾರೆ? ಫೋಟೋಸಿಂಥಸಿಸ್ ಅಂತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ದ್ಯುತಿ ಸಂಶ್ಲೇಷಣೆ ಅಂತ ಕರೀತಾರೆ ಅಲ್ವಾ? ಅದಕ್ಕೆ ಮುಖ್ಯ 4 ವಸ್ತುಗಳು ಬೇಕಾಗುತ್ತೆ. ಒಂದು ಸೂರ್ಯನ ಬೆಳಕು, ಇನ್ನೊಂದು ಕ್ಲೋರೋಫಿಲ್ ಪತ್ರ ಹರಿತ್ತು ಅಂತಾರೆ, ಇನ್ನೊಂದು ಲವಣಯುಕ್ತವಾದ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್. ಇವು 4 ಉಪಯೋಗಿಸ್ಕೊಂಡು ಸಸ್ಯಗಳು ಆಹಾರ ತಯಾರಿಸ್ತವೆ. ಅದಕ್ಕೂ ಶಕ್ತಿ ಬೇಕಾಗುತ್ತೆ. ಆಮೇಲೆ ಇನ್ನು ವಿದ್ಯುತ್ ಶಕ್ತಿ ಬಳಕೆ, ಯೂಸ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ, ಅದು ನಿಮ್ಗೆ ಹೇಳಬೇಕಾಗೇ ಇಲ್ಲ. ಬಲ್ಬ್ಗಳು, ಫ್ಯಾನ್ಗಳು, ಮೋಟಾರ್ಗಳು, ನಿಮ್ಮ ಕಂಪ್ಯೂಟ್ರ್ಗಳು, ಇನ್ನೇನು ನಿಮ್ಮಲ್ಲಿರುವಂಥ ಎಲ್ಲ ವಸ್ತುಗಳು, ಮನೆ ಎಂಟ್ರಾದರೆ ಮನೆ ಕೊನೆ ತನಕನೂ ಎಲ್ಲ ಕಡೆಗೆ ಎಲೆಕ್ಟ್ರಿಸಿಟಿ ಉಪಯೋಗಿಸ್ಬಿಡ್ತೀವಿ ಅಲ್ವಾ? ಆಮೇಲೆ ಮೋಟಾರು ಚಲನೆ, ಮೋಟ್ರ್ಗಳು ಬೇಕಾಗ್ತದೆ, ಫ್ಯಾಕ್ಟ್ರಿಗಳಲ್ಲಿ ಬೇಕಾಗುತ್ತೆ. ಇವೆಲ್ಲದರಲ್ಲೂ ಕೂಡ ನಾವು ಏನು ಮಾಡ್ತೀವಿ? ಶಕ್ತಿಯನ್ನು ಬಳಸೋದು ನೋಡ್ತೀವಿ. ಇನ್ನು ಹೊಸದಾಗಿ ಈಗ ಈ ಒಂದು ಬಟ್ಟೆಗಳು, ನಾವು ಏನು ಬಟ್ಟೆಗಳು ಉಪಯೋಗಿಸ್ತೀವೋ ಆ ಬಟ್ಟೆ ತಯಾರು ಮಾಡಬೇಕಾದ್ರೂ ಕೂಡ ಶಕ್ತಿ ಬೇಕಾಗತ್ತೆ. ಫುಡ್ ಪ್ರಾಡಕ್ಟ್ಸ್, ಈಗೆಲ್ಲ ಜಂಕ್ ಫುಡ್ ಜಾಸ್ತಿ ಬಂದಿದೆ. ಏನು ಸರ್ ಹಂಗಂತೀರಾ ಅಂತ ಕೇಳ್ಬೋದು. ತಿನ್ನಬೇಡಿ, ಜಂಕ್ ಫುಡ್ ಹೆಚ್ಚು ತಿನ್ನಬಾರ್ದು, ಒಳ್ಳೆಯದಲ್ಲ. ಮನೇಲೇ ಮಾಡಿ ತಿನ್ನಬೇಕು. ಆದರೆ ಏನಾಗಿದೆ, ಮಾರ್ಕೆಟಲ್ಲಿ ಹೋದರೆ ನೀವು ಬಣ್ಣ ತಿಂಡಿಗಳು, ಬಣ್ಣದ ಜ್ಯೂಸ್ಗಳು, ಬಣ್ಣದ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಫುಡ್ ಪ್ರಾಡಕ್ಟ್ಸ್ ಇದ್ದಾವೆ. ಅವುಗಳೆಲ್ಲ ಆಡಬೇಕಾದ್ರೆ ಅದಕ್ಕೆ ಏನಾಗ್ತದೆ? ಶಕ್ತಿ ಬೇಕಾಗತ್ತೆ. ಆಮೇಲೆ ವಾಹನಗಳ ಬಳಕೆ, ಎನರ್ಜಿ ಬೇಕಾಗತ್ತೆ. ಅದಕ್ಕೂ ಕೂಡ ಒಂದು 2 ಥರ ಇದು ಎನರ್ಜಿ ಉಪಯೋಗಿಸ್ತೀವಿ. ಒಂದು ಪೆಟ್ರೋಲ್ ಉಪಯೋಗಿಸ್ತೀವಿ ಅಥವಾ ಡೀಸೆಲ್ ಉಪಯೋಗಿಸ್ತೀವಿ. ಸೊ ಈ ಥರ ಎಲ್ಲದಲ್ಲೂ ಕೂಡ ನಮ್ಮ ನಿತ್ಯ ಜೀವನದಲ್ಲಿ ಶಕ್ತಿ ಉಪಯೋಗ ಆಗುತ್ತೆ. ಸೊ ಎನರ್ಜಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ವಿದೌಟ್ ಎನರ್ಜಿ ವಿ ಕಾಂಟ್ ಲಿವ್ ಇನ್ ದಿಸ್ ವರ್ಲ್ಡ್ ಅಲ್ವಾ? ಸೊ ಇಟ್ ಈಸ್ ಎ ಮಸ್ಟ್ ಆ್ಯಂಡ್ ಶುಡ್ ಅಲ್ವಾ? ಸೊ ಆದ್ದರಿಂದ ಈ ಎನರ್ಜಿಯನ್ನು, ಈ ಶಕ್ತಿ ನಮ್ಮೊಳಗೆ ಇದ್ದ ಹಾಗೆ ಎಲ್ಲ ಕಡೆ ಇರುತ್ತೆ. ಆ ಶಕ್ತಿಯನ್ನು ನಾವು ಹೇಗೆ ಬಳಸ್ತೀವಿ ಅಂತ ಮುಖ್ಯ. ಆ ಶಕ್ತಿಯನ್ನು ಹಾಳು ಮಾಡಬಾರ್ದು. ಮುಖ್ಯವಾಗಿ 2 ಥರ ಮಾಡ್ಬೋದು, ವಿಂಗಡಿಸ್ಬೋದು. ಒಂದು ನವೀಕರಿಸಬಹುದಾದ ಶಕ್ತಿಯ ಮೂಲಗಳು ಅಂತಾರೆ, ಅಂದರೆ ರಿನ್ಯೂವೇಬಲ್ ಎನರ್ಜಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಕೆಲವು ಶಕ್ತಿಯನ್ನು ನಾವು ಮತ್ತೆ ಬಳಸ್ಬೋದು. ಸೊ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ. ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ ಹಂಗಂದ್ರೆ ಏನು ಅಂದರೆ, ಒಮ್ಮೆ ಬಳಸಿದ ಶಕ್ತಿಯ ಮೂಲಗಳನ್ನು ನಿರಂತರವಾಗಿ ಬಳಸಲು ಸಾಧ್ಯವಾದರೆ ಅದನ್ನು ನವೀಕರಿಸಬಹುದಾದ ಶಕ್ತಿ ಮೂಲ ಅಂತ ಕರೀತಾರೆ. ಉದಾಹರಣೆಗೆ ನಮಗೆಲ್ಲ ಗೊತ್ತಿರೋ ಹಾಗೆ, ಸಮ್ ಆಫ್ ದಿ ಎನರ್ಜಿ ಸೋರ್ಸಸ್ ದಟ್ ಕ್ಯಾನ್ ಬಿ ರೆಪ್ರಿನಿಶ್ಡ್ ಇನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಸಚ್ ಎನರ್ಜಿ ಸೋರ್ಸಸ್ ಆರ್ ರೆಫರ್ಡ್ ಟು ಆ್ಯಸ್ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರೀತಾರೆ. ಸೊ ಮತ್ತೆ ಅದನ್ನು ಪಡಿಬೋದು ಅಂತ ಹೇಳ್ಬಿಟ್ಟು. ಆಮೇಲೆ ಈ ಸೋರ್ಸಸ್ಸಿಂದ ನಮಗೇನು ಈ ಮುಖ್ಯವಾಗಿ ಇನ್ನೊಂದು ರೀತಿ ಇರುವಂಥದ್ದು ನವೀಕರಿಸಲಾಗದ ಅಂತ ಹೇಳ್ಬಿಟ್ಟು, ಅಂದರೆ ಪರ್ಮನೆಂಟ್ ಆಗಿರುವಂಥದ್ದು, ಅದನ್ನು ಮತ್ತೆ ಮತ್ತೆ ಉಪಯೋಗಿಸಬೇಕಾದಿಲ್ಲ, ಮತ್ತು ಪರ್ಮನೆಂಟ್ ಆಗಿರ್ತಕ್ಕಂಥ ಶಕ್ತಿ ಮೂಲಗಳು ಅಂತ. ಉದಾಹರಣೆಗೆ
ಈ ಪೆಟ್ರೋಲು, ಡೀಸಲು, ಸೀಮೆಎಣ್ಣೆ, ನೈಸರ್ಗಿಕ ತೈಲ, ಕಲ್ಲಿದ್ದಲು, ಯುರೇನಿಯಂ ಇವುಗಳೇನಾಗುತ್ತೆ ಕಾಲಕ್ರಮೇಣ ಕಡಿಮೆ ಆಗ್ತಾ ಹೋಗ್ತವೆ. ಇವುಗಳನ್ನು ನವೀಕರಿಸಲಾಗದ ಶಕ್ತಿ ಮೂಲಗಳು ಅಂತ ಕರೀತಾರೆ. ಮತ್ತೆ ಬರೋದಿಲ್ಲ, ಒಮ್ಮೆ ಉಪಯೋಗಿಸಿದ ಮೇಲೆ ಮತ್ತೆ ಸಿಗೋದಿಲ್ಲ. ಉದಾಹರಣೆಗೆ ಏನಾಗಿದೆ ಕಷ್ಟ ಗೊತ್ತಾ? ಈಗ ಈ ಪೆಟ್ರೋಲ್, ಡೀಸೆಲ್ ಅಂತೂ ಇವೆರಡನ್ನ ಸೇರಿಸಿ ಏನಂತಾರೆ ಪೆಟ್ರೋಲಿಯಂ ಅಂತ ಕರೀತಾರೆ, ಅಥವಾ ಕಲ್ಲೆಣ್ಣೆ ಅಂತ ಕರೀತಾರೆ. ಅದು ಖಾಲಿ ಆಗಿ ಈಗೇನಾಗಿದೆ ಇಷ್ಟು ಲಕ್ಷಾಂತರ ವೆಹಿಕಲ್ಸ್ ಬಂದಿದ್ದಾವೆ ಅಲ್ವಾ? ನೀವು ಒಂದೊಂದು ಮನೆಯಲ್ಲಿ ಕೆಲವು ಅಮೇರಿಕಲೆಲ್ಲ 10 ಕಾರುಗಳಿದ್ದಾವೆ. 8ರಿಂದ 10 ಕಾರು, ಗಂಡನಿಗೆ ಒಂದು ಕಾರು, ಹೆಂಡತಿಗೆ ಒಂದು ಕಾರು, ಮಗನಿಗೆ ಒಂದು ಕಾರು, ಮಗಳಿಗೆ ಒಂದು ಕಾರು, ಕೆಲಸದವನಿಗೆ ಒಂದು ಕಾರು, ಇನ್ನು ಅಂಕಲ್ ಬಂದೆ ಅವರಿಗೆ ಒಂದು ಕಾರು, ಈಗ 8-10 ಕಾರು ಒಬ್ಬರು ಮನೇಲಿ. ಆಮೇಲೆ ಒಂದು ಸಲ ಸ್ವಾಮಿ ಹೇಳ್ತಾಯಿದ್ರು, ಈ ಕಾರುಗಳನ್ನು ಜೋಡಿಸಿದ್ರೆ ಚಂದ್ರಲೋಕ ಮುಟ್ಟುತ್ತಂತೆ, ಅಷ್ಟು ಕಾರುಗಳಿದ್ದಾವೆ ಅಂತ. ಈ ಥರ ವೆಹಿಕಲ್ ಓಡಿಸ್ತಾ ಇದ್ದರೆ ನಮ್ಮ ದೇಶಕ್ಕೆ ಏನು ಗತಿ? ದೇಶ ಅಲ್ಲ, ಜಗತ್ತಿಗೆ ಏನು ಗತಿ? ಬರೀ 35 ವರ್ಷ, ಈಗ ನೋಡಿ 2020 ಈ ವರ್ಷ, 2050 ಬರೋ ಹೊತ್ತಿಗೆ ನೀವು 35 ವರ್ಷ ಅಂದರೆ ಈಗ ನಿಮ್ಮ ವಯಸ್ಸು 50 ಆಗೋ ಹೊತ್ತಿಗೆ ಪೆಟ್ರೋಲು ಸಿಗೋದಿಲ್ಲ, ಡೀಸೆಲು ಸಿಗೋದಿಲ್ಲ, ಸೀಮೆಎಣ್ಣೆ ಸಿಗೋದಿಲ್ಲ, ಗ್ಯಾಸು ಸಿಗೋದಿಲ್ಲ. ಮತ್ತೇನು ಸರ್ ಗತಿ? ಅದು ನಿಮ್ಮ ಕೈಲಿದೆ, ನಿಮ್ಮ ಚಾಲೆಂಜ್. ಈಗ ನಾವು ಏನೋ ಹೊಸ್ದಾಗಿ ಹುಡುಕ್ಬೇಕೀಗ. ಇಲ್ಲ ಅಂದರೆ ಮೊದಲನಾಗೆ ಬೈಸಿಕಲ್ಲು, ಜಟ್ಕಾ ಗಾಡಿ, ಎತ್ತಿನ ಗಾಡಿ ಮತ್ತೆ ಬರುತ್ತೆ. ಇಲ್ಲಿ ಬೇರೆ ಪರಿಹಾರ ಇಲ್ಲ. ಅದೆಲ್ಲ ಆಗಲ್ಲ ಸರ್, ನಮಗೇನೋ ಹೊಸ್ತು ಬೇಕು ಅಂತ ನೀವು ಹೇಳ್ಬೋದು. ಹೊಸ್ತು ಬೇಕಾದ್ರೆ ಸಂಶೋಧನೆ ಮಾಡಬೇಕು. ಇಲ್ಲಿ ಸೀಮೆಎಣ್ಣೆ ಕೂಡ ಅಷ್ಟೇ, ಇವೆಲ್ಲ ನಿಮಗೆ ಭೂಮಿ ಒಳಗೆ ಸಿಗುತ್ತವೆ. ಈಗ ಇಂಗ್ಲೀಷಲ್ಲಿ ಕೆರೋಸಿನ್ ಅಂತ ಕರೀತಾರೆ. ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ನೈಸರ್ಗಿಕ ಅನಿಲ. ಪೆಟ್ರೋಲ್ ಇದು ನಿಮಗೆ ಪರಿಚಯ ಅಲ್ರಿ, ಚೆನ್ನಾಗಿದೆ. ಈಗ ರೇಟ್ ಎಷ್ಟಿದೆ ಪೆಟ್ರೋಲ್ಗೆ? ಅದು ಇವತ್ತಿದ್ದ ರೇಟ್ ನಾಳೆಗಿಲ್ಲ, ಹಾಗಾಗಿ ರೇಟ್ ಹೇಳೋದು ಬೇಡ. ಅಂದಾಜು 80 ರೂಪಾಯಿ ಇರ್ಬೋದು 1 ಲೀಟ್ರಿಗೆ. ಡೀಸೆಲ್ಲು ಸುಮಾರು 70-75 ಆಮೇಲೆ ಸೀಮೆಎಣ್ಣೆ, ಡೀಸೆಲನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ, ಯಾಕೆ ಸ್ವಲ್ಪ ರೇಟ್ ಕಡಿಮೆ ಅಂತ ಹೇಳ್ಬಿಟ್ಟು. ಆಮೇಲೆ ಸೀಮೆಎಣ್ಣೆ ಅಂತಾರೆ ಕೆರೋಸಿನ್. ಆಮೇಲೆ ನೈಸರ್ಗಿಕ ತೈಲ, ಅದು ಎಲ್ಲಿ ಸಿಗುತ್ತೆ? ಅದು ಕೂಡ ಭೂಮಿಯಲ್ಲಿ ಸಿಗುತ್ತೆ. ಸಾಮಾನ್ಯವಾಗಿ ಪೆಟ್ರೋಲಿಯಂ ತೆಗೆಯುವಾಗ ಜೊತೆಗೆ ಒಂದು ನೈಸರ್ಗಿಕ ತೈಲ ಬರುತ್ತೆ. ಆಮೇಲೆ ಕಲ್ಲಿದ್ದಲು, ಯುರೇನಿಯಂ ಇವುಗಳೆಲ್ಲ ಖಾಲಿ ಆಗ್ತಾ ಇದೆ. ಕಲ್ಲಿದ್ದಲು ಸುಮಾರು 100 ವರ್ಷ ಬರುವುದು, ಇವೆಲ್ಲ ಒಂದು 30-35 ವರ್ಷಕ್ಕೆ ಖಾಲಿ. ಭೂಮಿ ಒಳಗಡೆ ಏನೂ ಇಲ್ಲ, ಏಕೆಂದರೆ ಎಷ್ಟು ಪ್ರಮಾಣದಲ್ಲಿ ತೆಗಿತಾ ಇದೆ. ಒಂದು ಲೆಕ್ಕಾಚಾರ ಪ್ರಕಾರ ಸುಮಾರು ಒಂದು ವರ್ಷಕ್ಕೆ 9 ಮಿಲಿಯನ್ ಟನ್ನಷ್ಟು ಕಲ್ಲಿದ್ದಲು ಉಪಯೋಗ ಆಗುತ್ತಂತೆ. ಒಂದು ವರ್ಷಕ್ಕೆ 9 ಮಿಲಿಯನ್ ಟನ್ ಅಷ್ಟು ಕಲ್ಲಿದ್ದಲನ್ನು ವಿದ್ಯುತ್ ಶಕ್ತಿಯ ಪರಿವರ್ತನೆ ಮಾಡ್ತಾರೆ. ಈ ಥರ ಖರ್ಚಾಗ್ತಾ ಇದ್ದರೆ ಎಲ್ಲಿ ಉಳಿತದೆ? ಆದ್ದರಿಂದ ಇದು ಕಾಲಕ್ರಮೇಣ ಕಡಿಮೆ ಆಗುತ್ತಾ ಹೋಗುತ್ತೆ. ಇದನ್ನು ಮತ್ತೆ ನಾವು ಪಡೀಲಿಕ್ಕೆ ಆಗೋಲ್ಲ. ಅದಕ್ಕೆ ಇದನ್ನು ನವೀಕರಿಸಲಾಗದ ಶಕ್ತಿಯ ಮೂಲಗಳು ಅಂತ ಕರೀತಾರೆ. ದ ಸೋರ್ಸ್ ಆಫ್ ಎನರ್ಜಿ ದಟ್ ಕೆನಾಟ್ ಬಿ ರೀಜನರೇಟೆಡ್ ಇನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಅಂದನಿಗೆ ಏನಂತಾರೆ? ನವೀಕರಿಸಲಾಗದ ಮೂಲಗಳು ಅಂತ ಕರೀತಾರೆ. ಇವಾಗ ನಾವು ಫಾಸಿಲ್ ಇಂಧನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕೆ ಏನಂತಾರೆ ಇಂಗ್ಲೀಷಲ್ಲಿ? ಫಾಸಿಲ್ ಫ್ಯೂಯಲ್ಸ್ ಅಂತ. ಮುಖ್ಯವಾಗಿ 3: ಕಲ್ಲಿದ್ದಲು, ಅದು ಈಗ ತಾನು ಹೇಳಿದ್ದೀನಿ, ಕೋಲ್ ಅಂತ ಕರೀತಾರೆ, ಕೋಲ್. ಇನ್ನೊಂದು ಪೆಟ್ರೋಲಿಯಂ ಮತ್ತು ಕಲ್ಲೆಣ್ಣೆ ಅಂತ. ಇನ್ನೊಂದು ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲ ಅಥವಾ ನೈಸರ್ಗಿಕ ತೈಲ. ಇವುಗಳನ್ನ 3 ಸೇರಿಸಿ ಫಾಸಿಲ್ ಇಂಧನ ಅಂತ ಕರೀತಾರೆ. ಒಂದು ಸಣ್ಣ ಕಥೆ ಹೇಳಲ್ಲ. ಈ ಪೆಟ್ರೋಲಿಯಮನ್ನು ಹೆಂಗೆ ಹುಡುಕಿದ್ರು ಅಂತ. ಅಮೇರಿಕಲ್ಲಿ ಏನಾಯಿತು, ಕೆಲವು ಜನಗಳಿಗೆಲ್ಲ ಸ್ವಲ್ಪ ಚರ್ಮದ ಕಾಯಿಲೆ, ನಿಮಗೂ ಕೆಲವು ಇರ್ಬೋದು, ತುರಿಕೆ ಬರೋದು ಅಥವಾ ಕಾಲೆಲ್ಲ ಚರ್ಮ ಕಪ್ಪಾಗೋದು, ಮುಖದಲ್ಲಿ ಮೊಡವೆ ಬರೋದು, ಈ ಥರದ್ದೆಲ್ಲ ತುಂಬ ಜನಕ್ಕೆ ಚರ್ಮದ ಕಾಯಿಲೆ ಇತ್ತು. ಅದಕ್ಕೆ ಔಷಧಿ ಇರಲಿಲ್ಲ. ನಾನು ಹೇಳ್ತಾ ಇರೋದು 200 ವರ್ಷ ಹಿಂದಿನ ಕತೆ. ಔಷಧಿ ಇರಲಿಲ್ಲ. ಏನು ಮಾಡಿದ್ರು ಎಲ್ಲಿ ಔಷಧಿ ಸಿಗ್ತಿರಲಿಲ್ಲ. ಎಲ್ಲ ಸೈಂಟಿಸ್ಟ್ಗಳಿಗೆ, ಎಲ್ಲ ಅಂಗಡಿಯವರಿಗೆಲ್ಲ ಆ ಸರ್ಕಾರ ಏನು ಮಾಡ್ತದೆ, ಅನೌನ್ಸ್ ಮಾಡ್ತದೆ ಏನೋ ಒಂದು ಔಷಧಿ ಹುಡುಕಿ ಅಂತ. ಆಗ ಏನಾಯಿತು, ಒಬ್ಬ ವ್ಯಾಪಾರಸ್ಥ ಬರ್ತಾ ಇರುವ ದಾರಿನಲ್ಲಿ ಇದ್ದಕ್ಕಿದ್ದಾಗೆ ನೀರು ಬಂದಾಗ ಎಣ್ಣೆ ಬರಲಿಕ್ಕೆ ಶುರುವಾಯಿತು ರೋಡ್ ಸೈಡಲ್ಲಿ. ಅವನು ಅದನ್ನು ತೆಗೆದು ಮೂಸು ನೋಡ್ದ, ಒಳ್ಳೆ ಸ್ಮೆಲ್ಲಿತ್ತು. ಅರೇ ಭಾಳ ವಿಶೇಷವಾಗಿದೆ ಅಂತ ಅದನ್ನು ಬಾಟ್ಲಿ ಶೇಖರಣೆ ಮಾಡ್ದ. ತಂದುಬಿಟ್ಟು ಅಂಗಡಿಗೆ ಇಟ್ಕೊಂಡ. ಇದು
ಕಾಯಿಲೆಗೆ ಔಷಧಿ, ಚರ್ಮದ ಕಾಯಿಲೆಗೆ ಔಷಧಿ ಬೋರ್ಡ್ ಹಾಕ್ತಾ. ಅದು ಏನಾಯಿತು, ಅದೃಷ್ಟವಶಾತ್ ಯಾರೋ 1-2 ಜನಕ್ಕೆ ಗುಣ ಆಯಿತು. ತುರ್ಕಿ ಎಲ್ಲ ನಿಂತೋಯ್ತು ಮೈದು. ಅಂಥೇಳಿ ಎಲ್ರಿಗೂ ಏನಾಯಿತು, ಆಶ್ಚರ್ಯ ಬಿದ್ದರು. ಇವೇನು ಮಾಡಿದ್ರೆ ಯಾರು ಹೇಳಲಿಲ್ಲ ಎಲ್ಲಿ ಸಿಗುತ್ತೆ ಅಂತ. ದಿನ ಬರೋ ಒಂದೊಂದು ಬಾಟ್ಲಿ ತರೋನು ಅದನ್ನು ಒಂದಷ್ಟು ಹೈಯೆಸ್ಟ್ ರೇಟಿಗೆ ಮಾರಲಿಕ್ಕೆ ಶುರು ಮಾಡ್ಬಿಟ್ಟ, ಡಾಲರ್ ರೇಟಲ್ಲಿ. ಆಮೇಲೆ ಬರ್ತಾ ಏನಾಯಿತು, ಇನ್ನು ಜಾಸ್ತಿ ಬೇಡಿಕೆ ಬಂತು ಅಂಥೇಳಿ ಅದನ್ನು ಒಂದು ಸಣ್ಣ ಸಾಮಾನ್ಯ ಪಂಪ್ ಹಾಕಿ ತೆಗಿಲಿಕ್ಕೆ ಶುರು ಮಾಡ್ದ, ಕಾಮನ್ ಪಂಪಲ್ಲಿ. ಆ ಪಂಪಲ್ಲಿ ತೆಗೆದಾಗ ಏನಾಯಿತು, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಂತು. ಸೊ ಈ ಥರ ಮಾಡ್ತಾ ಆಮೇಲೆ ಅದನ್ನು ಬೆಂಕಿ ಹಚ್ಚಿ ನೋಡಿದಾಗ ಆ ಬಗ್ಗಿನ ಹತ್ಕೊಳ್ತು. ಇಷ್ಟು ಚೆನ್ನಾಗಿ ಹತ್ಕೊಳುತ್ತಲ್ಲ ಇದು ಅಂತ. ಸೊ ಅದು ಏನಿರಬೇಕು ವಿಶೇಷ ಅಂತ ಪತ್ತೆ ಮಾಡಿದಾಗ ಭೂಮಿ ಒಳಗಡೆ, ಬಂಡೆ ಒಳಗಡೆ ಇದು ಸೇರಿಕೊಂಡಿದೆ. ಯಾವುದು? ಪೆಟ್ರೋಲಿಯಂ. ಅದನ್ನೇ ಕಲ್ಲೆಣ್ಣೆ ಅಂತ ಕರೀತಾರೆ. ಕಲ್ಲೆಣ್ಣೆ ಅಂದರೂ ಒಂದೇ, ಅಥವಾ ಪೆಟ್ರೋಲಿಯಂ ಅಂದ್ರೂ ಒಂದೇ. ಪೆಟ್ರೋಲಿಯಂ ಅಂತ. ಪೆಟ್ರೋ ಅಂದರೆ ಕಲ್ಲು ಅಂತ, ಕಲ್ಲೊಳಗಿರುವ ಎಣ್ಣೆ ಪೆಟ್ರೋಲಿಯಂ. ನೈಸರ್ಗಿಕ ತೈಲ, ನೈಸರ್ಗಿಕ ಅನಿಲ ಅಂತಲೂ ಕರೀತಾರೆ. ಅದು ನ್ಯಾಚುರಲ್ ಗ್ಯಾಸ್ ಅಥವಾ ಆಯಿಲ್, ಇದು ಸಿಗುತ್ತೆ. ಇವ ಮೂರನ್ನು ಸೇರಿಸಿ ಏನಂತಾರೆ, ಫಾಸಿಲ್ ಫ್ಯೂಯಲ್ಸ್ ಅಂತ ಕರೀತಾರೆ. ಫಾಸಿಲ್ ಅಂದರೆ ಏನು ಅಂತ ಒಂದು ಹೊಸ ಪದ ಇಲ್ಲಿ, ಫಾಸಿಲ್ ಅಂತ. ಇದು ಹೇಗೆ ಉಂಟಾಗುತ್ತೆ ಅಂದರೆ ಭೂಮಿ ಒಳಗಡೆ ಉಂಟಾಗುತ್ತೆ ಇದು. ಸೊ ಎಲ್ಲಿ ಬೇಕಾಗುತ್ತೆ ಇದು ವಿದ್ಯುತ್ ಶಕ್ತಿ ತಯಾರಿಸಲಿಕ್ಕೆ ಬೇಕಾಗುತ್ತೆ. ಉದಾಹರಣೆ, ಕಲ್ಲಿದ್ದಲು ಅತಿ ಹೆಚ್ಚು ಪ್ರಮಾಣದಲ್ಲಿ ಉಪಯೋಗ ಪಡ್ತದೆ. ಆಮೇಲೆ ವಾಹನ ಚಲನೆಗೆ, ಈಗ ತಾನು ಹೇಳಿದ್ದಾರೆ, ಪೆಟ್ರೋಲ್ ಡೀಸೆಲ್ಗೆ ಬೇಕಾಗುತ್ತೆ. ಸೊ ಇದು ಹೆಚ್ಚಾಗಿ ನಮ್ಮ ನಿತ್ಯ ಜೀವನದಲ್ಲಿ ಉಪಯೋಗ ಆಗತಕ್ಕಂಥದ್ದು ಫಾಸಿಲ್ ಫ್ಯೂಯಲ್ಸ್ ಅಂತ. ಫಾಸಿಲ್ ಅಂದರೆ ಕನ್ನಡದಲ್ಲಿ ಪಳೆಯುಳಿಕೆ ಅಂತ ಕರೀತಾರೆ. ಭೂಮಿ ಒಳಗೆ ಉಂಟಾಗುವಂಥದ್ದು. ಅದು ಹೇಗೆ ಉಂಟಾಗುತ್ತೆ, ಅದೇನು ಕೆಲಸ ಮಾಡುತ್ತೆ ಅಂತ ನೋಡೋಣ. ನೋಡಿ, ಮಿಲಿಯಾಂತರ ವರ್ಷಗಳ ಹಿಂದೆ ಸತ್ತ ಪ್ರಾಣಿ ಹಾಗೂ ಸತ್ತ ಸಸ್ಯಗಳು ಭೂಮಿಯ ಒಳಗೆ ಹುದುಗಿ ಹೋಗಿದ್ದವು. ಸೊ ಮಿಲಿಯನ್ಸ್ ಆಫ್ ಇಯರ್ಸ್ ಅಗೋ ದಿ ಪ್ಲ್ಯಾಂಟ್ಸ್, ಬಿಗ್ ಟ್ರೀಸ್ ಆ್ಯಂಡ್ ಮೆನಿ ಆಫ್ ದಿ ಅನಿಮಲ್ಸ್ ಗೆಟ್ ಬರೀಡ್ ಇನ್ ಟು ದ ಅರ್ತ್. ಆ್ಯಂಡ್ ಡ್ಯೂ ಟು ಹೈ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್, ಭೂಗರ್ಭದಲ್ಲಿರುವಂಥ ಅಧಿಕ ಉಷ್ಣತೆ ಮತ್ತು ಒತ್ತಡ, ಡ್ಯೂ ಟು ಹೈ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್, ದೀಸ್ plants and animals which are buried deep in the earth get converted into, ಅವಶೇಷ ಪರಿವರ್ತನೆ ಆಗಿ ಫಾಸಿಲ್ ಇಂಧನ ಆಯಿತು ಅಂತ ಹೇಳ್ಬಿಟ್ಟು. ದೇ ಕನ್ವರ್ಟ್ ಇಂಟು ಫಾಸಿಲ್ ಫ್ಯೂಯಲ್ಸ್ ಬಿಕಾಸ್ ಆಫ್ ಹೈ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಗೊತ್ತಾಯ್ತಾ? ಅದಕ್ಕೆ ಅದನ್ನು ಫಾಸಿಲ್ ಫ್ಯೂಯಲ್ಸ್ ಅಂತಾರೆ. ಫಾಸಿಲ್ ಅಂತ ಯಾಕೆ ಕರೀತಾರೆ ಅಂದರೆ ಅದು ಭೂಮಿ ಒಳಗಡೆ ಉಂಟಾಗುವಂಥದ್ದು, ಅದು ಭೂಮಿಯಿಂದ ಉಂಟಾಗುವಂಥದ್ದು ಅಂತ ಹೇಳ್ಬಿಟ್ಟು. ಸೊ ಅಧಿಕ, ಅದರ ಒಂದನೇದು ನೋಡೋಣ, ಕಲ್ಲಿದ್ದಲು ಅಥವಾ ಕೋಲ್ ಅಂತ ಕರೀತಾರೆ. ಅಧಿಕ ಒತ್ತಡ ಮತ್ತು ಉಷ್ಣತೆಗಳಿಂದ ಭೂಮಿಯೊಳಗಿನ ಸಸ್ಯಜನ್ಯ ವಸ್ತುಗಳು ವಿಭಜನೆಯಾಗಿ ಕಲ್ಲಿದ್ದಲು ಉಂಟಾಗುತ್ತೆ, ಕೋಲ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಇದರಲ್ಲಿ ಮುಖ್ಯವಾಗಿ ಪೀಟ್ ಅಂತಿದೆ, ಲಿಗ್ನೈಟ್ ಅಂತಿದೆ, ಬಿಟಮಿನಸ್, ಇನ್ನೊಂದು 2 ಥರ ಬಿಟಮಿನಸ್ ಇದೆ. ಒಂದು ಕಪ್ಪು ಬಣ್ಣ ಬಿಟಮಿನಸ್, ಒಂದು ಕಂದು ಬಣ್ಣ ಬಿಟಮಿನಸ್ ಅಂತ. ಅದನ್ನು ಆಂಥ್ರಸೈಟ್ ಅಂತೂ ಕರೀತಾರೆ. One more form of bituminous is also called as anthracite. So these are different forms of coal. ಸಸ್ಯಜನ್ಯ ವಸ್ತುಗಳು ವಿಭಜನೆಯಾಗಿ ಕಲ್ಲಿದ್ದಲು ಉಂಟಾಗುವಂಥದ್ದು. ಇಲ್ಲಿ ಇವುಗಳೆಲ್ಲ ಏನಪ್ಪ ಅಂದರೆ ಬೇರೆ ಬೇರೆ ರೂಪಗಳು. ಪೀಟ್ ಅನ್ನೋ ಒಂದೊಂದು ರೂಪ, ಕಲ್ಲಿದ್ದಲಿನ ಒಂದು ರೂಪ. ಅದು ಅದರ ಒಂದು ಕ್ಯಾಲರಿಫಿಕ್ ವ್ಯಾಲ್ಯೂ ಚೆನ್ನಾಗಿರುತ್ತೆ. ಲಿಗ್ನೈಟ್ ಕಂದು ಬಣ್ಣ ಇದೆ, ಹೆಚ್ಚಾಗಿ ತಮಿಳುನಾಡಲ್ಲಿ ಜಾಸ್ತಿ ಸಿಗುತ್ತೆ ಲಿಗ್ನೈಟ್. ಆಮೇಲೆ ಬಿಟಮಿನಸ್ ಅಂದರೆ ಇದು ಕಪ್ಪು ಬಣ್ಣ ಇರ್ತಕ್ಕಂಥದ್ದು, ಅದು ಕ್ಯಾಲಿಫಿಕ್ ಬಾಲ್ಯ ಜಾಸ್ತಿ. ಅದು ಇನ್ನೊಂದು ಥರ ವಿಧಾನ ಅಂದರೆ ಆಂಥ್ರಸೈಟ್ ಅಂತ. ಇದ್ರಲ್ಲಿ ಹೈಯೆಸ್ಟ್ ಇದೆ, ಸುಮಾರು 80 to 90% ಬರುತ್ತೆ ಕಾರ್ಬನ್ ಇರ್ತದೆ. ಸೊ ಕಾರ್ಬನ್ ಪ್ರಮಾಣ ಹೊಂದ್ಕೊಂಡು ಅದಕ್ಕೆ ಉಪಯೋಗ ಇರುತ್ತೆ. ಸೊ ಈ ಥರ 4 ವಿಧಗಳಿದೆ. ಈ ವಿಧಗಳಲ್ಲಿ ಬಿಟಮಿನಸ್ ಕಲ್ಲಿದ್ದಲು ಹೆಚ್ಚು ಉಪಯೋಗ ಇರತಕ್ಕಂಥದ್ದು. It's a form of coal which is highly useful because it has got very high percentage of carbon. ಅದು ತುಂಬ ಗಟ್ಟಿಯಾಗಿರುತ್ತೆ, ಅದರ ಕ್ಯಾಲರಿ ಮೌಲ್ಯ ಕೂಡ ಜಾಸ್ತಿ ಆಗಿರುತ್ತೆ. ಕ್ಯಾಲರಿ ಮೌಲ್ಯ ಅಂದ್ರೇನು, ಒಂದು ಇಂಧನವನ್ನು ಉರಿಸಿದಾಗ ಅದು ಬಿಟ್ಟುಕೊಡುವಂಥ ಉಷ್ಣ ಪರಿಣಾಮ,
ಉಷ್ಣದ ಪರಿಮಾಣ ಎಷ್ಟಿದೆ ಅದನ್ನು ಹೊತ್ಕೊಂಡು ಕ್ಯಾಲರಿ ಮೌಲ್ಯ ಅಂತ ಕರೀತಾರೆ. ಸೊ ಅದು ಕ್ಯಾಲರಿ ಮೌಲ್ಯ ಕೂಡ ಜಾಸ್ತಿ ಆಗಿರುತ್ತೆ. ಸೊ ದೀಸ್ ಆರ್ ಡಿಫರೆಂಟ್ ಫಾರ್ಮ್ಸ್ ಆಫ್ ಕೋಲ್ ಆ್ಯಂಡ್ ದೀಸ್ ಕೋಲ್ ಈಸ್ ಕನ್ವರ್ಟೆಡ್ ಇಂಟು kinetic energy. So main use of coal is in the conversion of into electric energy. For example, you might have heard about the Raichur. In Raichur, there is one power station, KPTCL ಅಂತಾರೆ, ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಮಿಷನ್ ಅಂತ. ಅಲ್ಲಿ ಈ ಒಂದು ಕಲ್ಲಿದ್ದಲನ್ನು ಸಂಪೂರ್ಣವಾಗಿ ಇದು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಾರೆ. ಹೋಗಿದ್ದೀರಾ ರಾಯಚೂರಿಗೆ? ಶಕ್ತಿನಗರ ಅಂತಿದೆ. ಅಲ್ಲಿ ನೋಡಿ ದೊಡ್ಡ ದೊಡ್ಡ 3 ಗೋಪುರ ಕಾಣಿಸುತ್ತಲ್ಲಿ. ಅಲ್ಲಿ ಏನು ಮಾಡ್ತಾರೆ, ಕಲ್ಲಿದ್ದನ್ನು ಅತಿ ಹೆಚ್ಚು ಉಷ್ಣತೆಗೆ ಕಾಯಿಸ್ತಾರೆ. ಕಾಯಿಸಿದಾಗ ಉಂಟಾಗುವ ಉಷ್ಣತೆಯನ್ನು ಉಪಯೋಗಿಸ್ಕೊಂಡು ತಣ್ಣೀರನ್ನು ಸ್ಟೀಮಾಗಿ ಪರಿವರ್ತನೆ ಮಾಡ್ತಾರೆ, ಉಗಿಯಾಗಿ ಪರಿವರ್ತಿಸ್ತಾರೆ. ಆ ಉಗಿಯನ್ನು ಅಲ್ಲಿ ಉಂಟಾಗುವಂಥ ಉಗಿ ಶಕ್ತಿ ಏನಿದೆ, ಆ ಉಗಿ ಶಕ್ತಿಯಿಂದ ಟರ್ಬೈನ್ ತಿರುಗುವಾಗ ಮಾಡ್ತಾರೆ. ಟರ್ಬೈನ್ ತಿರುಗುವಾಗ ಮಾಡಿ ಯಾಂತ್ರಿಕ ಶಕ್ತಿ ಆಗುತ್ತೆ. ಆ ಟರ್ಬೈನಿಂದ ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನೋಡ್ಬೋದು ನೀವು. ಅದನ್ನು ಪವರ್ ಕಾರ್ಪೊರೇಷನ್ ಅಂತ ಕರೀತಾರೆ, ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಂತ ಹೇಳ್ತಾರೆ. ಅಲ್ಲಿ ನೀವು ರಾಯಚೂರಲ್ಲಿ ನೋಡ್ಬೋದು ಅದನ್ನು. ಸೊ ಇದು ಕಲ್ಲಿದ್ದಲು ಅತಿ ಹೆಚ್ಚು ಉಪಯೋಗವಾಗುವಂಥ ಒಂದು ಫಾಸಿಲ್ ಇಂಧನ. ಇದು ಭೂಮಿ ಒಳಗೆ ಸಿಗುತ್ತೆ. ಇದರಲ್ಲಿ ಹಲವಾರು ವಿಧಗಳಿದ್ದಾವೆ. ಅದರ ಒಂದು ಕ್ಯಾಲರಿ ಮೌಲ್ಯ ಅನುಸಾರವಾಗಿ ಹಲವಾರು ವಿಧಾನಗಳಿದ್ದಾವೆ. ಇನ್ನೊಂದು ನ್ಯಾಚುರಲ್ ಗ್ಯಾಸ್ ಅಥವಾ ನೈಸರ್ಗಿಕ ಅನಿಲ ಅಂತ ಹೇಳ್ತಾರೆ. ಇದು ಭೂಮಿಯಲ್ಲಿ ಹೇರಳವಾಗಿ ದೊರೆಯುತ್ತದೆ. ಇದೊಂದು ಉತ್ತಮ ಉರುವಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಮಿಥೇನ್ ಅನಿಲ ಇರ್ತದೆ. ಮಿಥೇನ್ ಅಂತ ಒಂದು ಅನಿಲ ಗ್ಯಾಸ್ ಎಲ್ಲಿರುತ್ತೆ ನೀವು ನೋಡಿ. ಆ ಮಿಥೇನಲ್ಲಿ ಎಲ್ಲಿ ನೋಡಬೇಕಂದ್ರೆ ನಿಮ್ಮಲ್ಲಿ ಗೋಬರ್ ಗ್ಯಾಸ್ ಇದೆ ನೋಡ್ಬೋದು ನೀವು. ಅಲ್ಲಿ ಒಂದು ಗ್ಯಾಸ್ ಬರುತ್ತೆ ನೋಡಿ, ನೀಲಿ ಬಣ್ಣದ್ದು. ಅದು ನಿಮಗೆ ವಾಸನೆ ಇರೋದಿಲ್ಲ, ಆದರೆ ಅದರ ಪ್ರಭಾವ ಜಾಸ್ತಿ ಇರುತ್ತೆ. ಅದಕ್ಕೆ ಮಿಥೇನ್ ಅನಿಲ ಅಂತ ಕರೀತಾರೆ. ಅದರ ಫಾರ್ಮುಲಾ ಬಂದು CH4. ಇದು ಸಾಮಾನ್ಯವಾಗಿ ಪೆಟ್ರೋಲಿಯಂ ಎಲ್ಲಿ ಸಿಗುತ್ತೋ ಅಲ್ಲೆಲ್ಲ ಇದು ಕೂಡ ಸಿಗುತ್ತೆ, ನ್ಯಾಚುರಲ್ ಗ್ಯಾಸ್. ಇದು ಫಾಸಿಲ್ ಇಂಧನ, ಹೆಚ್ಚು ಉಪಯೋಗ ಆಗುತ್ತೆ. ಇದರಲ್ಲಿ ಹೊಗೆ ಬರೋದಿಲ್ಲ. ಇದರ ಅಡ್ವಾಂಟೇಜ್ ಏನಂದರೆ ಹೊಗೆ ಬರೋದಿಲ್ಲ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಂಟಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ಇನ್ನೊಂದು ಬಹಳ ಮುಖ್ಯವಾದತಕ್ಕಂಥ ಒಂದು ಫಾಸಿಲ್ ಇಂಧನ. ಒಂದನೇದು ಕಲ್ಲಿದ್ದಲು, ಎರಡನೇದು ನೈಸರ್ಗಿಕ ಅನಿಲ, ಮೂರನೇದು ಪೆಟ್ರೋಲಿಯಂ ಅಥವಾ ಕಲ್ಲೆಣ್ಣೆ ಅಂತ ಹೇಳ್ತಾರೆ. ಆ ಕಲ್ಲೆಣ್ಣೆ ತೆಗೆಯಬೇಕಾದ್ರೆ ವಿಶೇಷವಾಗಿರ್ತಕ್ಕಂತಹ ಬಾವಿಗಳು, ಪೆಟ್ರೋಲಿಯಂ ಬಾವಿಗಳು. ನನಗೆ ಹೇಳಿದೆ ಅಮೇರಿಕೆಯಲ್ಲಿ ಹೆಂಗೆ ತೆಗೆದ್ರು ಅಂತ. ಅದೇ ಥರ ಆಳವಾಗಿ ಭೂಮಿ ಒಳಗೆ ಕೊರೀತಾರೆ. ಭೂಮಿಯೊಳಗೆ ಕರೆದು ಅದರೊಳಗಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಬೋರ್ವೆಲ್ ಮುಖಾಂತರ ಮೇಲೆ ತೆಗಿತಾರೆ. ಆಮೇಲೆ ಅದನ್ನು ಸಂಸ್ಕಾರ ಮಾಡ್ತಾರೆ. ಅದ್ರ ಬಗ್ಗೆ ಮುಂದೆ ನಾವು ನೋಡೋಣಂತೆ. ಆ ಪೆಟ್ರೋಲಿಯಂ ಸಂಸ್ಕಾರ ಮಾಡಿದ ಮೇಲೆ ಏನು ಮಾಡ್ತಾರೆ, ಅದನ್ನು ಬೇರೆ ಬೇರೆ ರೀತಿ ಉಪಯೋಗಿಸ್ತಾರೆ. ಉದಾಹರಣೆಗೆ ಪೆಟ್ರೋಲಿಯಂ ಒಂದರಿಂದಲೇ ಸುಮಾರು 2500 ಉತ್ಪನ್ನಗಳಿದ್ದಾವೆ. ಅದಕ್ಕೆ ಡಿಮಾಂಡ್ ಅಷ್ಟು. ಬರೀ ವಾಹನಕ್ಕೆ ಮಾತ್ರ ಅಲ್ಲ, ಪೆಟ್ರೋಲ್ ಅಂದಾಗ ಬರೀ ವಾಹನಕ್ಕೆ ಮಾತ್ರ ತಿಳ್ಕೊಬಿಡಿ. ಡೀಸೆಲ್ ಒಂದು ಉತ್ಪನ್ನ, ಆಮೇಲೆ ಮೇಣ ಅಂತ ಬರುತ್ತೆ ನೋಡಿ, ಕ್ಯಾಂಡ್ಲ್ ಅಂತಾರಲ್ಲ ಅದೊಂದು ಉತ್ಪನ್ನ. ಆಮೇಲೆ ನಿಮ್ಮ ಗ್ರೀಸ್ ಅಂತಾರೆ ನೋಡಿ, ವ್ಯಾಸ್ಲಿನ್ ಥರ ಗ್ರೀಸ್ ಅಂತಾರೆ, ಅದೊಂದು ಉತ್ಪನ್ನ. ಈಗ ಅಂತೂ ಈ ಪ್ರಸಾಧನ ಸಾಮಗ್ರಿಗಳು ಅಂತಾರೆ, ಕಾಸ್ಮೆಟಿಕ್ಸ್ ಅಂತಾರೆ ಇಂಗ್ಲೀಷಲ್ಲಿ, ಎಲ್ಲ ಪೆಟ್ರೋಲಿಯಂ ಉತ್ಪನ್ನಗಳೇ. ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಅಕ್ಕ ತಂಗಿಯರು ಉಪಯೋಗಿಸ್ತಾರೆ ಲಿಪ್ಸ್ಟಿಕ್ ಅಂತ, ತುಟಿಗೆ ಒಂದು ಹಾಕೋತಾರೆ ನೋಡಿ, ಒಳ್ಳೆ ಘಮ್ ಅಂತಿರುತ್ತೆ. ಅದು ಯಾಕೆ ಹಾಕೋತಾರೆ ಅಂದರೆ, ಒಂದು ಬಣ್ಣ, ಎರಡನೇದು ಸ್ಮೆಲ್ಲು ಜೋರಾಗಿರುತ್ತೆ. ಎಲ್ಲೆಲ್ಲ ವಿಶೇಷ ಸ್ಮೆಲ್ ಇರುತ್ತೋ ಅವೆಲ್ಲ ಪೆಟ್ರೋಲ್ ಉತ್ಪನ್ನಗಳೇ, ಅದಕ್ಕೆ ಅಷ್ಟು ಬೇಡಿಕೆ. ಆಮೇಲೆ ಶ್ಯಾಂಪು ಅಂತ ಬರುತ್ತೆ ನೋಡಿ, ಅದು ಪೆಟ್ರೋಲ್ ಉತ್ಪನ್ನೇ. ಆಮೇಲೆ ಇದು ಬರುತ್ತೆ ನೋಡಿ, ನಿಮ್ಮ ಪೌಡ್ರ್ ಥರ ಬರುತ್ತೆ ಮುಖಕ್ಕೆ ಹಾಕುವಂಥದ್ದು, ಅದು ಅಷ್ಟೇ. ಆಮೇಲೆ ಏರ್ ರಿಫ್ರೆಷನ್ ಅಂತ ರೂಮಿಗೆಲ್ಲ ಹೊಡಿತಾರೆ ನೋಡಿ, ಅದು ಪೆಟ್ರೋಲ್ ಉತ್ಪನ್ನನೇ. ಸೊ ಒಂದೋ ಎರಡ ಪೇಸ್ಟು, ಈ ಕ್ಲೋಸಪ್ ಅಂತ ನೋಡಿದ್ದೀರಾ, ಬಾಯೆಲ್ಲ ಒಳ್ಳೆ ಘಮ್ ಅಂತಿರುತ್ತೆ ನೋಡಿ. ಅದನ್ನು ಯಾಕೆ ತೊಗೋತಾರೆ ಅಂದರೆ, ಅದು ಹಾಕಿದಾಗ ಅದು ಒಂಥರ ಎನರ್ಜೆಟಿಕ್ ಆಗಿರುತ್ತೆ, ಖುಷಿ ಇರುತ್ತೆ ಒಂಥರ. ಈ ಕಾಲದ ಮನುಷ್ಯ ಎಲ್ಲವನ್ನು ಕೂಡ ಅವನಿಗೆ ಒಂಥರ ಖುಷಿಯಾಗೋದೇ ಮಾಡ್ಕೊಂಡು ಹೋಗ್ತಾನೆ. ದಿನಕ್ಕೆ ಹೊಸ ವಸ್ತು ಹುಡುಕ್ತಾ ಹೋಗೋದು. ಇವೆಲ್ಲದಕ್ಕೂ ಪೆಟ್ರೋಲ್ ಬೇಕಾಗುತ್ತೆ. ಆದ್ದರಿಂದ ಏನಾಗಿದೆ, ಪೆಟ್ರೋಲ್ ಖಾಲಿ ಆಗಿ 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 ಎಲ್ಲ ಒಂದು 30 ವರ್ಷ ಆಗುವಾಗ ಪೆಟ್ರೋಲ್ ಹೆಸರೇ ಇಲ್ಲ, ಡೀಸೆಲ್ ಹೆಸರೇ ಇಲ್ಲ, ಸೀಮೆಣ್ಣೆ ಸಿಗೋದಿಲ್ಲ, ಗ್ಯಾಸ್ ಗೊತ್ತೇ ಇಲ್ಲ ಹಂಗಾಗುತ್ತೆ. ಆವಾಗ ಏನು ಗತಿ, ಆಗ ಹೇಳಿದಾಗೆ ಗೋಬರ್ ಗ್ಯಾಸ್
ಅಂದರೆ ಸೋಲಾರ್ ಎನರ್ಜಿ, ಸೌರಶಕ್ತಿ ಈ ಥರದ್ದು ಇರ್ತದೆ. ಇನ್ನು ನೀವು ಹುಡುಕ್ಬೇಕೀಗ ಏನಾದರೂ PhD ಮಾಡಿ ಅದರ ಮೇಲೆ. ನೋಡಿ ಈಗ ಏನೇ ಅನುಕೂಲ ಇದೆ ನೋಡೋಣ. ಇದರ ಅನುಕೂಲ ಅಂದರೆ ಕಡಿಮೆ ಖರ್ಚು. ಈಗ ಕೋಲು ಅಂದರೆ ಕಲ್ಲಿದ್ದಲಾಗಲಿ, ನ್ಯಾಚುರಲ್ ಗ್ಯಾಸ್ ಆಗಲಿ ಅಥವಾ ಪೆಟ್ರೋಲಿಯಂ ಆಗಲಿ ಖರ್ಚು ಕಡಿಮೆ ಇರುತ್ತೆ. ಇನ್ನೊಂದು ಅದರ ಕ್ಯಾಲರಿ ಮೌಲ್ಯ ಚೆನ್ನಾಗಿರುತ್ತೆ. ಕಲ್ಲಿದ್ದಲು ಹೇಳಿದ್ನಲ್ಲ, ಆ ಕಲ್ಲಿದ್ದಲಿನ ಕ್ಯಾಲರಿ ಮೌಲ್ಯ ಹೆಚ್ಚಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ವಿದ್ಯುತ್ ಶಕ್ತಿಯನ್ನು ಪಡಿಬೋದು. ಸೊ ಅಂದರೆ ಈ ಫಾಸಿಲ್ ಇಂಧನಗಳಿಂದ ಹಲವಾರು ಉಪಯೋಗಗಳಿದೆ. ದರ್ ಆರ್ ಮೆನಿ ಅಡ್ವಾಂಟೇಜಸ್. ಒನ್ ಆಫ್ ದೆಮ್ ಈಸ್ ಇಟ್ ಈಸ್ ಈಸಿ ಟು ಪ್ರೊಡ್ಯೂಸ್, ತೆಗೆಯೋದು ಸುಲಭ. ಆ್ಯಂಡ್ ದೆನ್ ದ ಎಕ್ಸ್ಪೆನ್ಸಸ್ ಆರ್ ಲೆಸ್. ದೆನ್ ಆನ್ ಬರ್ನಿಂಗ್ ದೀಸ್ fossil fuels, the calorific value, that means converting the fuels into heat, the value of calorific value will be very high. And also main advantage is that we can produce electric energy. Not only that, we can use ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಣಿಕೆ ಸುಲಭ ಸಾಧ್ಯ. ನೀವು ಕೇಳಿರ್ಬೋದು, ನಮ್ಮ ದೇಶದಲ್ಲಿ ಒಂದು ಕಡೆ ಸಮುದ್ರದೊಳಗೆ ಸಿಗುತ್ತೆ ಪೆಟ್ರೋಲಿಯಂ. ಎಲ್ಲಿ ಗೊತ್ತಾ? ಸಮುದ್ರದೊಳಗೆ. ಈಗ ಏನಂದರೆ ಈಗ ಸ್ಯಾಟಲೈಟ್ಗಳು ಬಂದ ಮೇಲೆ ಎಲ್ಲ ಇಡೀ ಭೂಮಿ ಸಮಾಚಾರ ಚಿಟಿಕೆ ಒಳಗೆ ಬಂದುಬಿಡ್ತದೆ. ಸೊ ಭೂಮಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಾಂಬೆ ಹತ್ತಿರ ಬಾಂಬೆ ಹೈ ಅಂತ ಬರುತ್ತೆ. ಆ ಬಾಂಬೆ ಹೈ ಎಂದರೂ ಅಲ್ಲಿ ಒಂದು ಪೆಟ್ರೋಲಿಯಂ ನಿಕ್ಷೇಪ ಇದೆ. ಎಷ್ಟು ಕಷ್ಟ ಇದೆ ಗೊತ್ತಾ? ನಾಟ್ ದ ಟೀಡಿಯಸ್ ಜಾಬ್ಸ್. ಬಟ್ ನಮ್ಮ ಸೈಂಟಿಸ್ಟ್ಗಳು, ನಮ್ಮ ಇಂಜಿನಿಯರ್ಸ್ಗಳು ಎಷ್ಟು ಜೋರಾಗಿದ್ದಾರೆ ನಮ್ಮ ದೇಶದವರು ಅಂದರೆ ಇಡೀ ಜಗತ್ತೇ ಸೆಲ್ಯೂಟ್ ಮಾಡಿದೆ. ಇಂಡಿಯನ್ ಸೈಂಟಿಸ್ಟ್ ಆರ್ ಟೆರಿಫಿಕ್ ಅಂತ, ಅಸಾಧ್ಯವಾದವು ಅಂತ. ಯಾಕೆ ಸುಮಾರು ಒಂದು 30 ಕಿಲೋಮೀಟರ್ ದೂರ ಬಾಂಬೆಯಿಂದ ಸಮುದ್ರದೊಳಗೆ ಹೋಗ್ಬೇಕು. ಅಲ್ಲಿ ಒಂದು ಪೆಟ್ರೋಲಿಯಂ ಬಾವಿ. ಆ ಪೆಟ್ರೋಲಿಯಂ ಸಮುದ್ರದೊಳಗೆ ಸುಮಾರು ಆಳ ಹೋದ್ಮೇಲೆ ಒಂದು 2-3 ಕಿಲೋಮೀಟರ್ ಒಳಗೆ ಹೋದ್ಮೇಲೆ ಭೂಮಿ ಅದರ ತಳ ಸಿಗುತ್ತೆ. ಆ ತಳದೊಳಗೆ ಬೋರ್ವೆಲ್ ಹಾಕಿ ಕೊರಿಬೇಕು. ಅದರೊಳಗೆ ಪೆಟ್ರೋಲು, ಅದನ್ನು ಹೊರಗೆ ತೆಗಿಬೇಕು. ಕಲ್ಲೆಣ್ಣೆ ಹೊರ ತೆಗೆದು ಮಾತ್ರ ಅಲ್ಲ, ಆ ಸಮುದ್ರ ಅಲೆ ಬರ್ತಾ ಇರುತ್ತೆ, ಬರೀ ಉಪ್ಪು ನೀರು, ಕುಡಿಯೋಕ್ಕೆ ನೀರು ಕೂಡ ಇಲ್ಲ ಅಲ್ಲಿ. ಅಂಥ ಜಾಗಕ್ಕೆ ಹೋಗಿ ಜನ ನಿಲ್ಲೋದು ಹೇಗೆ? ಅದರೊಳಗೆ ಮೀನುಗಳ ಕಾಟ, ಶಾರ್ಕ್ ಮೀನಂತೆ, ತಿಮಿಂಗಿಲ ಅಂತೆ, ಮತ್ತೊಂದು ಇನ್ನೊಂದು ಎಲ್ಲ ಮೀನುಗಳು. ನಮ್ಮ ರಾಜ್ಯ ಇದು, ನೀವು ಯಾಕೆ ಬರ್ತೀರಾ ಅಂತ. ಈ ರಾಜ್ಯಕ್ಕೆ ನಾವೇ ರಾಜರು, ನೀವು ಬರೋಂಗಿಲ್ಲ ಅಂತ ಅವು ಬಿಡಲ್ಲ. ಆದರೂ ಅವುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಪೆಟ್ರೋಲ್ ಬಾವಿ ಕೊರೆದು ಪೈಪ್ಗಳು ಹಾಕಿ, ಆ ಪೈಪ್ಗಳಿಂದ ಆ ಪೆಟ್ರೋಲಿಯಮ್ಮನ್ನು ಸಿಟಿ ಕಳಿಸ್ತಾರೆ, ಬಾಂಬೆಗೆ ಕಳಿಸ್ತಾರೆ. ಬಾಂಬೆನಿಂದ ಎಲ್ಲ ಕಡೆಗೆ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಇದು ಇಂಥದ್ದು ಹಲವಾರು ಇದ್ದಾವೆ. ನಮ್ಮ ದೇಶ ಮಾತ್ರ ಅಲ್ಲ, ಅರೇಬಿಯಾದಲ್ಲಂತೂ ಹೈಯೆಸ್ಟ್ ಸೋರ್ಸಸ್ ಇದೆ ಪೆಟ್ರೋಲಿಯಮ್ದು. ಹಾಗೆ ಕೋಲ್, ಏನಿದೆ ಕಲ್ಲಿದ್ದಲೇನಿದೆ, ಇಡೀ ಜಗತ್ತು ಎಲ್ಲ ಕಡೆ ಸಿಗುತ್ತೆ. ಗ್ರೀನ್ಲ್ಯಾಂಡ್ ಒಂದು ಬಿಟ್ಟು, ಧ್ರುವ ಪ್ರದೇಶಗಳು ಬಿಟ್ಟು ಎಲ್ಲ ದೇಶದಲ್ಲೂ ಕೂಡ ಕಲ್ಲಿದ್ದಲು ಸಿಗುತ್ತೆ. ಸೊ ಇದೆಲ್ಲ ಅನುಕೂಲಗಳು. ಇನ್ನೊಂದು ಕಡೆ ಸಾಗಾಣಿಕೆ ಸುಲಭ. ಕಲ್ಲಿದ್ದಲಾಗಲಿ ಪೆಟ್ರೋಲಿಯಂ ಆಗಲಿ ಲಾರಿ ಮುಖಾಂತರ ಅಥವಾ ಇದ್ರ ಮುಖಾಂತರ ಸುಲಭವಾಗಿ ಸಾಗಿಸ್ಬೋದು ಅಂತ ಹೇಳ್ಬಿಟ್ಟು. ಆಮೇಲೆ ಇದು ಉತ್ಪಾದನಾ ಕೇಂದ್ರ, ಅನಿಲಗಳು ಶಕ್ತಿ ಉತ್ಪಾದನಾ ಕೇಂದ್ರಗಳಲ್ಲಿ ಹೆಚ್ಚು ಪ್ರಯೋಜನಕಾರಿಯಾಗುತ್ತೆ. ನಾನು ಹೇಳಿದರೆ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಹೆಚ್ಚು ಉತ್ಪಾದನೆ ಆಗುತ್ತೆ, ಸಹಾಯ ಆಗುತ್ತೆ. ಆಮೇಲೆ ತಾಂತ್ರಿಕತೆ, ಟೆಕ್ನಾಲಜಿ ಕೂಡ ಭಾಳ ಉತ್ತಮವಾಗಿರುತ್ತದೆ ಅಂತ. ಸೊ ಇದೆಲ್ಲ ಕೆಲವು ಅನುಕೂಲಗಳು. ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಫಾಸಿಲ್ ಫ್ಯೂಯಲ್ಸ್. ಬೈ ಯೂಸಿಂಗ್ ಫಾಸಿಲ್ ಫ್ಯೂಯಲ್ಸ್, these are the advantages. It can be transported easily from one place to another. It can be produced in many places, and the technology is also excellent quality and very cheaper. Transportation is easy, high calorific value. So these are some of the advantages of using fossil fuels. Okay. Now we should also know what are the disadvantages. ಅನಾನುಕೂಲಗಳು. What are the disadvantages of the fossil fuels? And the first and foremost is ಪರಿಸರ ಮಾಲಿನ್ಯ, ಎನ್ವೈರ್ಮೆಂಟ್ ಪೊಲ್ಯೂಷನ್. ಯಾಕಂದರೆ ಈ ಪೆಟ್ರೋಲಿಯಂ ಉತ್ಪನ್ನಗಳು ಅಥವಾ ನಿಮ್ಮ ನ್ಯಾಚುರಲ್ ಗ್ಯಾಸು ಇಂಥದ್ದೆಲ್ಲ ಮಾಡಿದಾಗ ಅಲ್ಲಿ ಏನಾಗ್ತದೆ, ಕೆಲವು ಅನಿಲಗಳು, ಮುಖ್ಯವಾಗಿ ಗಂಧಕ ಡೈಆಕ್ಸೈಡ್, SO2 ಅಂತಾರೆ, ಸಲ್ಫರ್ ಡೈಆಕ್ಸೈಡ್,
ಆಮೇಲೆ ಮಿಥೇನ್, ಅಫ್ಕೋರ್ಸ್ ಮಿಥೇನ್ ಎಂಬುದು ಅಷ್ಟು ಹಾನಿಕಾರಕ ಅಲ್ಲ, ಕಾರ್ಬನ್ ಮೊನಾಕ್ಸೈಡ್ ಸ್ವಲ್ಪ ಇರುತ್ತೆ, ಮುಂತಾದ ಅನಿಲಗಳು ಇರೋದರಿಂದ ನೀವು ನೋಡಿರ್ಬೋದು. ಈ ಹೊಸದಾಗಿ 2 ವೀಲರ್ಸ್ ಅವರಿಗೆಲ್ಲ ಮೂಗಿಗೆ ಇಟ್ಕೊಂಡು ಕೊಟ್ಟಿದ್ದಾರೆ ಅಲ್ವಾ, ಈ ಕೊರೋನಾಗೆ ಕೊಟ್ಟಿದ್ದಾರಲ್ಲ ಮೂಗಿಗೆ ಹಾಕ್ಕೊಳ್ಳಿಕ್ಕೆ ಮಾಸ್ಕ್, ಅದೇ ಥರ ವೆಹಿಕಲ್ ಬಿಡೋರಿಗೂ ಕೂಡ ಹೊಸದಾಗಿ ಬಂದಿದೆ. ಅದನ್ನು ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಆ ಗ್ಯಾಸ್ ಬಂದು ಮೂಗಿ ಬಿಡಿದ್ರೆ ಕೆಲವು ಶ್ವಾಸಕೋಶದ ಕಾಯಿಲೆ ಬರ್ತವೆ, ಆಸ್ತಮಾದಂಥದ್ದು ಬರ್ತವೆ, ವೀಸಿಂಗು ಎಲ್ಲ ಬರ್ತದೆ. ಸೊ ಆದ್ದರಿಂದ ಈ ಪಾಯ್ಸನಸ್ ಗ್ಯಾಸಸ್ ಏನಿದ್ದಾವೆ ಲೈಕ್ ಸಲ್ಫರ್ ಡೈಆಕ್ಸೈಡ್ ಅವುಗಳೆಲ್ಲ ವಿಷಕಾರಿಯಾಗಿರ್ತದೆ. ಆಮೇಲೆ ಈಗಾಗಲೇ ಹೇಳಿದ್ದೀನಿ 35 ವರ್ಷದೊಳಗೆ ಎಲ್ಲ ಪೂರ್ಣ ಸ್ಥಗಿತಗೊಳ್ತದೆ ಅಂತ ಹೇಳ್ಬಿಟ್ಟು. ಸೊ ಆದ್ದರಿಂದ ಅದಕ್ಕೋಸ್ಕರ ಅದನ್ನು ಬಳಕೆ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ, ವೆಹಿಕಲ್ಸ್ ಎಲ್ಲ ಕಮ್ಮಿ ಉಪಯೋಗಿಸಬೇಕು. ಆಮೇಲೆ ಗಣಿಗಾರಿಕೆ ಅಪಾಯಕಾರಿ, ಯಾಕೆಂದರೆ ಆಗಲೇ ಹೇಳಿದಾಗೆ ಕೆಲವು ಗ್ಯಾಸಸ್ ಏನು ಬರ್ತವೆ ಇದು ತುಂಬ ಅಪಾಯಕಾರಿ, ಮುಖ್ಯವಾಗಿ ಕಲ್ಲಿದ್ದಲು ಗಣಿಯಲ್ಲಿ ಬರ್ತದೆ. ಮೈನಿಂಗ್ ಅಂತ ಕೇಳಿರ್ಬೋದು, ಗಣಿಗಾರಿಕೆ, ಅಲ್ಲಿ ಕೆಲವು ಅನಿಲಗಳು, ವಿಷ ಅನಿಲಗಳು ಬರ್ತವೆ. ಆ ವಿಷ ಅನಿಲಗಳಿಂದಾಗಿ ಎಷ್ಟೋ ಜನರು ಜೀವ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಮೊದಲು ಭಾಳ ಜಾಸ್ತಿ ಇತ್ತು, ಇವಾಗ ಅದಕ್ಕೆಲ್ಲ ಬೇರೆ ಬೇರೆ ವಿಧಾನ ಹುಡುಕಿದ್ದಾರೆ, ಅದನ್ನು ಕಮ್ಮಿ ಮಾಡಬೇಕು, ಆ ಒಂದು ಡೆತ್ ಆಗೋದೆಲ್ಲ ಕಂಟ್ರೋಲ್ ಮಾಡಬೇಕು ಅಂಥೇಳಿ ಹೊಸ ಹೊಸ ವಿಧಾನ ಹುಡುಕಿದ್ದಾರೆ. ಆಮೇಲೆ ಇದೇ ಅಲ್ಲದೆ ಫಾಸಿಲ್ ಇಂಧನಗಳನ್ನು ಹೊರತೆಗೆಯಲಿಕ್ಕೆ ಭಾಳಷ್ಟು ಜಾಗದ ಅವಶ್ಯಕತೆ ಬೇಕಾಗ್ತದೆ. ಇದರಿಂದಾಗಿ ಪ್ರಕೃತಿ ಸಮತೋಲನ ಹೋಗುತ್ತೆ. ಎಕಾಲಜಿ, ಪ್ರಕೃತಿ ಸಮತೋಲನ ಅಂದ್ರೇನು, ತುಂಬ ಜಾಗ ಬೇಕಾಗುತ್ತೆ ಅದನ್ನು ತೆಗೆಯೋಕ್ಕೆ, ಸಾಗಿಸೋಕ್ಕೆ ಎಲ್ಲ. ಹಾಗಾಗಿ ಮರ ಕಡಿತಾರೆ, ಆಮೇಲೆ ಎಲ್ಲ ಗಿಡ ಮರಗಳೆಲ್ಲ ಇದಾಗುತ್ತೆ, ಹಾಳಾಗುತ್ತೆ. ಸೊ ಪ್ರಕೃತಿ ಸಮತೋಲನಕ್ಕೆ ತೊಂದರೆ ಆಗುತ್ತೆ. ಆಮೇಲೆ ನೈಸರ್ಗಿಕ ಅನಿಲ ಬಳಕೆಯಿಂದ ಸ್ವಲ್ಪ ಕೆಟ್ಟ ವಾಸನೆ ಬರುತ್ತೆ ಸುತ್ತಮುತ್ತಲು, ಅದರಿಂದ ಆಸ್ತಮಾದಂತಹ ಶ್ವಾಸಕೋಶ ಸಂಬಂಧಪಟ್ಟಂಥ ಕಾಯಿಲೆಗಳು ಬರ್ತವೆ. ಸೊ ಇದರಿಂದ ದಿಸ್ ಆರ್ ಸಮ್ ಡಿಸ್ಅಡ್ವಾಂಟೇಜಸ್. ಸೊ ದಿ ಎನ್ವೈರ್ಮೆಂಟ್ ಪೊಲ್ಯೂಷನ್ ವಿಲ್ ಬಿ ದೇರ್, ಇಟ್ ಇಸ್ ಇನ್ವೇರಿಯಬಲ್. ನಿಮಗೆ ಕಲ್ಲಿದ್ದು ತೆಗಿಬೇಕಂದ್ರೆ ಗಣಿ ಮಾಡಲೇಬೇಕಾಗುತ್ತೆ, ಗಣಿ ಮಾಡಿದಾಗ ತುಂಬ ವೇಸ್ಟ್ ಬರ್ತದೆ, ಅದೆಲ್ಲ ರಾಶಿ ಹಾಕಬೇಕಾಗುತ್ತೆ, ಅವಾಗ ಸುತ್ತಮುತ್ತ ಮರ ಎಲ್ಲ ಕಡಿಬೇಕಾಗುತ್ತೆ. ಹಾಗೆ ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್ ತೆಗಿಬೇಕಾದ್ರೂ ಕೂಡ ಒಂದು ರೀತಿಯ ಬ್ಯಾಡ್ ಸ್ಮೆಲ್ ಬರುತ್ತೆ. ಆ ಬ್ಯಾಡ್ ಸ್ಮೆಲ್ಲಿಂದಾಗಿ ಸುತ್ತಮುತ್ತ ಜನಕ್ಕೆ ಬೇರೆ ಬೇರೆ ರೀತಿಯ ಶ್ವಾಸಕೋಶದ ಕಾಯಿಲೆಗಳು ಬರ್ತವೆ, ಎಕ್ಸಾಂಪಲ್ ಆಸ್ತಮಾ ಅಂತಾರೆ. ಸೊ ಇದರಿಂದ ಅದರ ಕೆಲವು ತೊಂದರೆಗಳು ಕೂಡ ಇದ್ದಾವೆ. ಸೊ ಇದಿಷ್ಟು ವಿಷಯ ಕಲಿತ ಮೇಲೆ ಸ್ವಲ್ಪ ಹೋಮ್ವರ್ಕ್ ನೋಡೋಣಂತೆ. 1ನೇ ಹೋಮ್ವರ್ಕು, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1ನೇ ಪ್ರಶ್ನೆ, ನಿತ್ಯ ಜೀವನದಲ್ಲಿ ವಿವಿಧ ಚಟುವಟಿಕೆಗಳು ಬಳಸುವ 5 ಶಕ್ತಿಯ ರೂಪಗಳು. ಹಾಗೆ ಫಸ್ಟ್ ನಾನು ನಿಮಗೆ ಹೇಳಿದ್ದೀನಿ, ಬೇರೆ ಬೇರೆ ಥರ ಶಕ್ತಿ ರೂಪಗಳಿದ್ದಾವೆ, ಅದು ಹೆಸರು ಬಡಿಬೇಕು ವಿವಿಧ ಚಟುವಟಿಕೆಗಳಲ್ಲಿ. ಸೊ ಯು ಮಸ್ಟ್ ಲಿಸ್ಟ್ ಔಟ್ 5 ಫಾರ್ಮ್ಸ್ ಆಫ್ ಎನರ್ಜಿ ದಟ್ ಆರ್ ಯೂಸ್ಡ್ ಇನ್ ಡೈಲಿ ಲೈಫ್. ಸೆಕೆಂಡು, ನವೀಕರಿಸಲಾಗದ ಯಾವುದಾದರೂ ಶಕ್ತಿಯ ರೂಪ ಹೆಸರಿಸಿ, ಅವುಗಳ ಒಂದೊಂದು ಅನುಕೂಲ ತಿಳಿಸಿ ಅಂತ ಅದರ ಬಗ್ಗೆ ಹೇಳಿದ್ದೀನಿ ಈಗಾಗಲೇ. ಸೊ ಯು ಮಸ್ಟ್ ಲಿಸ್ಟ್ ಔಟ್ ಫಾರ್ಮ್ಸ್ ಆಫ್ ಎನರ್ಜಿ ವಿಚ್ ಕೆನಾಟ್ ಬಿ ರೆಪ್ಲಿನಿಶ್ಡ್, ವಿಚ್ ಇಸ್ ನಾಟ್ ರಿನ್ಯೂಯಬಲ್. ನೈಸರ್ಗಿಕ ಅನಿಲವು ಹೆಚ್ಚು ಉಪಯೋಗಕರವಾದರೂ ಅದರ ಬಳಕೆಯಿಂದಾಗುವ ಅನಾನುಕೂಲಗಳೇನು? ಈ ಒಂದು ನ್ಯಾಚುರಲ್ ಗ್ಯಾಸ್ ಈಸ್ ವೆರಿ ಯೂಸ್ಫುಲ್. There are some disadvantages of using it. What are these uses? ಇದಕ್ಕೆ ಉತ್ತರ ಬರ್ಕೊಂಬರ್ತೀರಾ? ಓಕೆನಾ? ಸೊ ಈ ಥರ ನೀವು ಕೂಡ ಯೋಚನೆ ಮಾಡಿ, ಎಲ್ಲೆಲ್ಲಿ ನಿಮಗೆ ಸೋರ್ಸಸ್ ಸಿಗುತ್ತೋ ಅಲ್ಲೆಲ್ಲ ನೀವು ಪೇಪರ್ ಕಟ್ಟಿಂಗ್ಸ್ ಎಲ್ಲ ಕರೆಕ್ಟ್ ಮಾಡಿ. ಪೊಲ್ಯೂಷನ್ ಹೆಂಗಾಗುತ್ತೆ ಶಕ್ತಿ ಇದರಿಂದ, ಅಟ್ಮಾಸ್ಫಿಯರ್ ಹೆಂಗೆ ಕೆಟ್ಟೋಗುತ್ತೆ, ಗಣಿಗಾರಿಕೆಯಿಂದ ಹೆಂಗೆ ತೊಂದರೆ ಆಗುತ್ತೆ ಒಂದು ಕಡೆ, ಇನ್ನೊಂದು ಕಡೆ ಏನೇನು ಯೂಸ್ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಮಾಡ್ತೀರಾ? ಓಕೆನಾ? ಸೊ ನಾಳೆ ಬರುವಾಗ ಈ ಹೋಮ್ವರ್ಕೆಲ್ಲ ಮಾಡ್ಕೊಂಬನ್ನಿ, ರೆಡಿಯಾಗಿ ಬನ್ನಿ. ಸೊ ವಿಶ್ ಯು ಆಲ್ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.